ನಾಟಕೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಈಗ ವೇದಿಕೆಯಲ್ಲಿ ಆರಂಭ ಆಗ್ತಾ ಇದೆ. ಸ್ವಾಗತ ಮತ್ತು ಪ್ರಾಸ್ತಾವಿಕತೆ ಮಾಡ್ತಾ ಇದ್ದಾರೆ. ಬಯಸ್ತಾರೆ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಖ್ಯಾತ ನಟರು ಈ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿರ್ಗಮಯ ಮೃತ್ಯೋರ್ವಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಯಸ್ಯ ವಾಚಕಂ. ಇದೀಗ ಎಲ್ಲ ನಟರು, ಸಂಗೀತಕಾರರು, ಹಾಡೋರು ಎಲ್ಲ ಸೇರ್ಬೇಕಾಗತ್ತೆ. ಮತ್ತೆ ನಾಟಕ ನೋಡೋದಿಕ್ಕೆ ಅಥವಾ ನಾಟಕ ಅಥವಾ ಒಂದು ನೃತ್ಯದ ಪ್ರದರ್ಶನ ಅಥವಾ ಸಂಗೀತದ ಒಂದು ಕಾರ್ಯಕ್ರಮ ಇದ್ರೆ ಹಾಡೋರು, ಸಂಗೀತದ ನುಡಿಸೋರು ಎಲ್ಲರೂ ಒಟ್ಟಿಗೆ ಸೇರ್ಬೇಕಾಗತ್ತೆ. ಹಾಗೇನೆ ನೀವು ಮನೇಲಿ ಕೂತ್ಕೊಂಡು ಆನಂದಿಸೋದಕ್ಕಾಗ ನೀವು ಇಲ್ಲಿಗೆ ಬರಬೇಕಾಗತ್ತೆ. ಅದಕ್ಕೆ ಒಂದೇ ದೇಶ ಕಾಲದಲ್ಲಿ ಅಭಿನಯಿಸೋರು ಅಥವಾ ಪ್ರದರ್ಶನ ನೀಡೋರು ಮತ್ತೆ ಪ್ರೇಕ್ಷಕರು ಇರೋದಕ್ಕೆ ಸಾಧ್ಯತೆ ಇರೋದು ಈ ನಾಟಕ ಕಲೆಯಲ್ಲಿ ಮಾತ್ರ. ಅದಕ್ಕೆ ಇದು ವಿಶೇಷ. ನೀವು ರೆಕಾರ್ಡ್ ಮಾಡಿ ಒಂದೇ ಸತಿ ಅಭಿನಯ ಮಾಡಿ 1000 ಲಕ್ಷ ದಶಲಕ್ಷದಷ್ಟು ಹಂಚಿಕೆ ಮಾಡ್ಬೋದು ನೀವು. ಆದರೆ ಅಷ್ಟು ಪ್ರದರ್ಶನ ಆಗಬೇಕು ಅಂದರೆ ಅಷ್ಟು ಸತಿನೂ ಜನ ಸೇರ್ಬೇಕಾಗತ್ತೆ ನಾಟಕಕ್ಕೆ. ಅದಕ್ಕೆ ನಾಟಕ ಸ್ಥಳೀಯ. ಈಗ ನೀವು ಚಿಕ್ಕಮಗಳೂರಿನಲ್ಲಿ ಈಗ ನಾಟಕೋತ್ಸವ ಮಾಡ್ತೀರಾ ಅಂದರೆ ನಾನು ಸನ್ಮಾನ್ಯ CT ರವಿ ಅವರಿಗೆ ನಾನು ಒಂದು ಪ್ರಾಮಿಸ್ ಮಾಡಿದ್ದೇನೆ. ಮುಂದಿನ ವರ್ಷದಿಂದ ನಾನು ಇಲ್ಲಿ ಪ್ರತಿ ವರ್ಷ ಒಂದು ನಾಟಕೋತ್ಸವ ನಾನು ಮಾಡಿಸ್ತೀನಿ. ಅಂದ್ರೆ ಆ ನಾಟಕೋತ್ಸವದಲ್ಲಿ ಎಲ್ಲರೂ ಬಂದು ಪ್ರದರ್ಶನ ಮಾಡುತ್ತಿರೋದಿಲ್ಲ. ಕರ್ನಾಟಕದ ಅಥವಾ ಭಾರತದ ಬೇರೆ ಬೇರೆ ಭಾಗಗಳಿಂದ ಮಾಡೋದಕ್ಕೆ ಈಗ ಸಚಿವರು ನಡೀತಿರೋ ಕಾರ್ಯಕ್ರಮಕ್ಕೆ ಅದು ಆಗುತ್ತೆ, ನಮ್ಮ ಕೈಲಿ ಆಗೋದಿಲ್ಲ. ನಾನೇನು ಹೇಳ್ತೀನಿ ಅಂದ್ರೆ ಇಲ್ಲಿ ನಾಟಕ ತಂಡಗಳು ಬೆಳೆಯುತ್ತಿರೋದು, ನಾಟಕ ಪ್ರದರ್ಶನ ಆಗೋಕ್ಕೆ ಮುಂಚೆ ತರಬೇತಿ ನೀಡಿ ನಾಟಕ ಆಗುತ್ತಿರೋದು ಒಂದು ವ್ಯವಸ್ಥೆ ಮಾಡುವ ಯತ್ನವನ್ನ ನಾನು ಮಾಡ್ತೇನೆ. ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ ನಾಟಕ ಕಲೆ ಉಳಿಯೋದಕ್ಕೆ ಉತ್ಸಾಹ ಒಂದೇ ಬೇಕು. ಹಣ ಇದ್ರೆ ಸಾಲದು. ಹಣ ಇದ್ದು ನಾಟಕ ಮಾಡ್ಬೋದು. ಆದ್ರೆ ವಿಶೇಷ ಏನಂದ್ರೆ ನಾಟಕದಲ್ಲಿ ಹಣ ಇಲ್ಲದೆ ನಾಟಕ ಮಾಡಬಹುದು. ನಮ್ಗೆ ಬೇಕಾಗಿರೋದು ನಾಟಕದಲ್ಲಿ ಮಾಡುವ ಒಂದು ಸೃಷ್ಟಿಯ ಒಂದು ಚೈತನ್ಯ ಏನಿದೆ ಅಂದ್ರೆ, ನಾನು ಒಂದು ಸಿನಿಮಾದಲ್ಲಿ ಪಾತ್ರ ಮಾಡಿದಾಗ ನಾನು ಯಾವುದೋ ಒಂದು ಡೊನಾಲ್ಡ್ ಟ್ರಂಪ್ ಪಾತ್ರವನ್ನು ನಾನು ಮಾಡಬೇಕು ಅಂದ್ರೆ ಸಾಧ್ಯ ಇಲ್ಲ. ಅದು ಸಿನಿಮಾದಲ್ಲಿ ಸಾಧ್ಯತೆ ಇರೋದ್ರಿಂದ ಹಾಗೆ ಕಾಣಿಸುವವರೇ ಅದನ್ನು ಮಾಡಬೇಕಾಗತ್ತೆ. ಆದ್ರೆ ನಾಟಕದಲ್ಲಿ ಆ ಪಾತ್ರವನ್ನ ನಾನು ಮಾಡ್ಬೋದು, ಇಲ್ಲಿ ಕೂತಿರೋ ಯಾವ ಹೆಣ್ಮಗಳಾದ್ರೂ ಮಾಡ್ಬೋದು, ಮಕ್ಕಳು ಮಾಡ್ಬೋದು. ಇದು ನಾಟಕದ ವಿಶೇಷ. ಅದರಲ್ಲಿ ಅದು ಯಾರು ಅಂತ ಕಲ್ಪಿಸ್ಕೊಳ್ಳೋದಿಕ್ಕೆ ಪ್ರೇಕ್ಷಕರಿಗೆ ಬಿಡೋದಕ್ಕೆ ಸಾಧ್ಯ ಆಗುತ್ತೆ ನಾಟಕದಲ್ಲಿ. ಅದರ ಕಷ್ಟನೇ ಅದರ ಸಾಧ್ಯತೆ ಆಗಿದೆ. ಅದಕ್ಕಾಗಿ ನಾವು ಎಂತ ಒಂದು ನಾಟಕವನ್ನಾದ್ರೂ ಮಾಡ್ಬೋದು ಎಲ್ಲಿ ಬೇಕಾದ್ರೂ. ಅಲ್ಲಿ ಎಂತ ಒಂದು ಸಿನಿಮಾವನ್ನ ಎಲ್ಲಿ ಬೇಕಾದ್ರೂ ಮಾಡೋಕ್ಕಾಗಲ್ಲ. ದುಬಾರಿ, ಅದು ತುಂಬಾ ಹಣ ಬೇಕು. ಅದರಲ್ಲಿ ಸಾಧ್ಯತೆ ಇರೋದಕ್ಕೆ ಅದಕ್ಕೆ ಬೇಕು. ನಾನು ಏನ್ ಹೇಳ್ತೀನಿ ಅದಕ್ಕೆ ಅಂದ್ರೆ, ಈ ನಾಟಕೋತ್ಸವವನ್ನ ಈ ಉತ್ಸವದಲ್ಲಿ ಆಯೋಜಿಸಿರುವ ಎಲ್ಲರಿಗೂ ನಾನು ರಂಗಕರ್ಮಿಯಾಗಿ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ನೀವು ನಾಟಕವನ್ನು ಉಳಿಸ್ಬೇಕು, ಅದರಲ್ಲಿ ನೀವು ಉಳಿಬೇಕು. ನೀವೆಲ್ಲರೂ ಸಿನಿಮಾದಲ್ಲಿ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಎಲ್ಲರೂ ನಾಟಕದಲ್ಲಿ ಮಾಡೋದಕ್ಕಾಗುತ್ತೆ. ನಿಮ್ಮ ಆಫೀಸಲ್ಲಿ ಮಾಡ್ಬೋದು, ಶಾಲೆಯಲ್ಲಿ ಮಾಡ್ಬೋದು, ಕಾಲೇಜಲ್ಲಿ ಮಾಡ್ಬೋದು, ನಿಮ್ಮ ಸಂಘಟನೆಯಲ್ಲಿ ಮಾಡ್ಬೋದು. ಎಲ್ಲರೂ ನಾಟಕದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಇದೆ. ನಾಟಕ ಕತೆ ಹೇಳುತ್ತೆ. ಕತೆ ಪುಸ್ತಕದಲ್ಲಿದ್ದ ಕತೆ ಅಲ್ಲ. ಅದು ಕತೆಗೆ ಜಂಗಮ ಆಗಬೇಕು. ಅದು ಅಂದ್ರೆ ಆನಿಮೇಟ್ ಆಗಬೇಕು. ಅದು ಸಂಗೀತದಲ್ಲಾಗಬೇಕು, ಇಲ್ಲ ನಾಟಕದಲ್ಲಾಗಬೇಕು, ಅಥವಾ ಯಾರಾದ್ರೂ ಕತೆ ಹೇಳಿ ಆಗಬೇಕು. ಅದು ಅಜ್ಜಿ ನಿಮ್ಗೆ ಹೇಳಬೇಕು, ಅಮ್ಮ ನಿಮ್ಗೆ ಹೇಳಬೇಕು, ಆವಾಗ ಕತೆ ಆಗೋದು. ಅಲ್ಲಿವರೆಗೂ ಕತೆ ಆಗೋದಿಲ್ಲ. ಅದು ನಾಟಕದ ಕೆಲಸ. ಇದು ನಮ್ಮನ್ನ ಹಾಕಿಸಿ ಕತೆ ಹೇಳೋದಕ್ಕೆ ಸಾಧ್ಯ ಆಗೋದು ನಾಟಕದಲ್ಲಿ ಮಾತ್ರ, ಸ್ಥಳೀಯತೆಯಲ್ಲಿ ಮಾತ್ರ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಅಭಿನಂದನೆಗಳು.
ನಿರ್ದೇಶಕರಾಗಿ, ರಂಗಕರ್ಮಿಯಾಗಿ, ನಟರಾಗಿ ಇಡೀ ದೇಶದಾದ್ಯಂತ ಹೆಸರು ಮಾಡಿದಂತಹ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದ ಪ್ರಕಾಶ್ ಬೆಳವಾಡಿಯವರು. ಅವರು ನಮ್ಮ ಜಿಲ್ಲೆಯ ಬೆಳವಾಡಿಯವರು ಅಂತ ಹೇಳ್ಬೋದಕ್ಕೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಆಗುತ್ತೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಆನಂದ್ ಅವರೇ, ರವೀಂದ್ರ ಅವರೇ, ಜಿಲ್ಲಾಧಿಕಾರಿಗಳೇ, ಈ ನಾಟಕೋತ್ಸವ ಮತ್ತು ಚಲನಚಿತ್ರೋತ್ಸವ ಅವನು ಎಷ್ಟು ದಿನ ನಮ್ಮ ಹತ್ರ ಆಡಿಸ್ತಾನೋ ಅಷ್ಟು ದಿನ ನಮ್ದು ಆಟ. ಸೂತ್ರಧಾರ ವಾಪಸ್ ಕರೆದ ತಕ್ಷಣವೇ ನಾವು ಪಾತ್ರ ಮುಗಿಸಿ ವಾಪಸ್ ಹೋಗಬೇಕು. ಜೀವನವೇ ಒಂದು ನಾಟಕ ರಂಗ. ಆದರೆ ಇದು ನಮ್ಮ ಸಾಂಸ್ಕೃತಿಕ ಹಿರಿಮೆಯನ್ನು ಎತ್ತಿ ಹಿಡಿಲಿಕ್ಕೆ, ನಾಟಕದ ಮೂಲಕ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸೋದಕ್ಕೆ, ಹಿಂದಿನಿಂದಲೂ ಕೂಡ ನಾಟಕ ಒಂದು ಮಾಧ್ಯಮವಾಗಿ ನಮ್ಮ ದೇಶದಲ್ಲಿ ಬೆಳೆದು ಬಂದಿದೆ. ನಾಟಕ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸಿದೆ, ಸಮಾಜದ ಮೇಲೆ ಪರಿಣಾಮ ಬೀರಿದೆ. ನಾವು ಇವತ್ತು ಮಹಾತ್ಮ ಗಾಂಧಿ ಅಂತ ಏನು ಹೇಳ್ತೀವಿ, ಗಾಂಧಿ ನಾಟಕವೂ ಕೂಡ ಒಂದು. ಆ ನಾಟಕದ ಪಾತ್ರ ಅವ್ರನ್ನ ಮೋಹನ್ ದಾಸನನ್ನ ಗಾಂಧಿಯಾಗಿ ಪರಿವರ್ತಿಸೋದ್ರಲ್ಲಿ ಬಹಳ ಪ್ರಭಾವವನ್ನು ಬೀರಿತು. ಹಾಗೆ ನಾಟಕ ಸಮಾಜದ ಮೇಲೆ ತಂದೆ ಆದಂಥ ಪ್ರಭಾವವನ್ನು ಬೀರ್ತಾನೆ ಬಂದಿದೆ. ಅಂಥ ಒಂದು ನಾಟಕೋತ್ಸವವನ್ನು ಚಿಕ್ಕಮಗಳೂರು ಹಬ್ಬದ ಅಂಗವಾಗಿ ಇವತ್ತು ಪ್ರಕಾಶ್ ಬೆಳವಾಡಿಯವರು ಉದ್ಘಾಟಿಸಿದ್ದಾರೆ. ಹೆಮ್ಮೆಯ ಸಂಗತಿ ಅಂದರೆ ಅವರು ನಮ್ಮ ಚಿಕ್ಕಮಗಳೂರಿನವರು, ಅದು ನಮ್ಮ ಹೆಮ್ಮೆಯ ಸಂಗತಿ. ಮತ್ತು ಅವರು ತನ್ನ ಜೀವನದ ವೃದ್ಧಾಪ್ಯ ಅಂತ ನಾನು ಹೇಳೋದಿಲ್ಲ, ಜೀವನೋತ್ಸವದ ಕಾರಣಕ್ಕೋಸ್ಕರವಾಗಿ ಅವರು ಮತ್ತೆ ಊರಿನಲ್ಲೇನೆ ಬದುಕನ್ನು ಕಟ್ಕೊಳ್ಬೇಕು ಅಂತ. ಮುಂಚೆ ಬದುಕು ಕಟ್ಕೊಳ್ಳೋಕೆ ಬೆಂಗಳೂರಿಗೆ ಹೋಗಿದ್ರು, ಈಗ ಬದುಕು ಕಟ್ಕೊಳ್ಬೇಕು ಮತ್ತು ಇಲ್ಲಿ ಬದುಕನ್ನು ರೂಪಿಸಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಚಿಕ್ಕಮಗಳೂರಿನಲ್ಲಿ ಅಕಾಡೆಮಿಯನ್ನು ತೆರೆಯುವಂಥ ಮತ್ತು ಆ ಮೂಲಕ ಕಲಾವಿದರನ್ನ ಬೆಳೆಸುವಂಥ ಚಿಂತನೆಯನ್ನು ಮಾಡಿದ್ದಾರೆ. ಅವರ ಈ ನಿಲುವಿಗೆ ಸ್ವಾಗತವನ್ನು ವ್ಯಕ್ತಪಡಿಸಿ ಚಿಕ್ಕಮಗಳೂರು ನಿಮ್ಮ ತೆರೆದ ಹೃದಯದಿಂದ ಸ್ವಾಗತಿಸುತ್ತೆ. ಅದು ನಿಮ್ಮೂರು, ನಿಮಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಹೇಳ್ತಾ, ಹಾಗೆ ಅಭಿಮಾನದ ಕರೆಗೆ ಹೋಗೋಟ್ಟು ಬಂದಂಥ ತಾರಕನಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಿ, ನಾವಿಲ್ಲಿಂದ ಕೃಷಿ ತೋಟಗಾರಿಕಾ ಜ್ಞಾನ ವಿಜ್ಞಾನ ಮೇಳದ ಉದ್ಘಾಟನೆಗೆ ತೆರಳಬೇಕಾಗಿರೋದ್ರಿಂದ ಎಲ್ಲರಿಗೂ ಹೊಂದಿಸಿ ನಾಟಕೋತ್ಸವ ಮುಂದುವರಿಯಲಿ ಅಂತ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇದಾದ ನಂತರ ಈ ನಾಟಕ ಪ್ರದರ್ಶನ ನಡೀತಾ ಇದೆ. ಆ ನಾಟಕದಲ್ಲಿರುವಂತಹ ಅನೇಕ ಕಲಾವಿದರು ಕಾಯಿಲೆ ಅಂಟು ರೋಗವಲ್ಲ, ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮದ ಕಾಯಿಲೆ ಇದು. ನನ್ನನ್ನು ಸುಮ್ಮನೆ ಬಿಟ್ಟು ಹೋಗಲಾರದು, ನನ್ನನ್ನು ಬಲಿ ತೆಗೆದುಕೊಂಡೇ ಹೋಗಲಿಲ್ಲ. ಹೌದು ಬಿಟ್ಟಿಯಣ್ಣ. ವಿಚಾರವೇನು ಅಣ್ಣಾಜಿ? ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಘಟನೆ ನನಗೆ ಭಯವನ್ನುಂಟು ಮಾಡುತ್ತಿದೆ. ಯಾವ ವಿಚಾರ? ನೀನು ಚಕ್ರವರ್ತಿ ವಿಕ್ರಮಾದಿತ್ಯರೊಂದಿಗೆ ನಡೆದುಕೊಂಡ ರೀತಿ. ಏನು? ಚಕ್ರವರ್ತಿ ವಿಕ್ರಮಾದಿತ್ಯನನ್ನು ನೀನು ಕೇಳಿಸಿದ್ದು ಸಣ್ಣ ವಿಚಾರವೇ? ಆತ ಸಾಧಾರಣ ಪುರುಷನಲ್ಲ ಬಿಟ್ಟಿಯಣ್ಣ, ಮಹಾಕ್ರೂರಿ. ರಾಜಕೃಷ ಎಷ್ಟೆಂಬುದಕ್ಕೆ ಹೇಳುತ್ತೇನೆ ಕೇಳು. ತಾನು ಚಾಲುಕ್ಯ ಸಿಂಹಾಸನಾಧಿಪತಿಯಾಗಬೇಕು ಎನ್ನುವ ಮಹತ್ವಾಕಾಂಕ್ಷೆಯಿಂದ ಚಾಲುಕ್ಯರ ಆ ಜನ್ಮ ವೈರಿಕವಾಗಿದ್ದ ಚೋಳರೊಂದಿಗೆ ಸ್ನೇಹ ಬೆಳೆಸಿ ಅವರ ಹೆಣ್ಣನ್ನೇ ಮದುವೆಯಾಗಿ ಅವರ ಸಹಕಾರದಿಂದ ಸ್ವಂತ ಅಣ್ಣನನ್ನೇ ಕಾರಾಗೃಹ ಕಟ್ಟಿದ. ತಾನು ಅಣ್ಣನಿಗೆ ದ್ರೋಹಗೈದಂತೆ ತನ್ನ ತಮ್ಮ ಜಯಸಿಂಹನೂ ಎಲ್ಲಿ ತನಗೆ ದ್ರೋಹಗೈದಾನೋ ಎಂಬ ಶಂಕೆಯಿಂದ ಸ್ವಂತ ತಮ್ಮನನ್ನೇ ಕೊಲೆಗೈದು ತನ್ನ ಸಿಂಹಾಸನ ಪೀಠವನ್ನು ಗಟ್ಟಿಗೊಳಿಸಿಕೊಂಡ. ಹೀಗಿರುವಾಗ ಚಾಲುಕ್ಯರಿಗೆ ಮೊದಲೇ ಹೊಯ್ಸಳರ ಔಷಧಿಗಳನ್ನು ಸಹಿಸಲಾಗುತ್ತಿಲ್ಲ. ಅವರಿಗೆ ನಮ್ಮನ್ನು ಕಂಡರೆ ತಾಯಾದಿ ಮತ್ಸರ. ಬಿಟ್ಟಿಯಣ್ಣ, ನೀನು ಅವರನ್ನು ಕೆರಳಿಸಬಾರದಿತ್ತು. ಈಗ ಅವನಿಂದ ನಿನಗೇನು ತೊಂದರೆಯಾಗಿತ್ತು? ಅಣ್ಣ, ನೀನೇ ಯೋಚಿಸಿ ನೋಡು. ಬೆಳ್ಳಿಗಾಮೆಯಿಂದ ಚಕ್ರವರ್ತಿಯ ನೆರೆ ಬಂದರೆ ಅವನ ಗುಲಾಮನಂತೆ ನೀನಿಷ್ಟು ನರಳುತ್ತಿದ್ದರು
ಕಾಲಿಗೆ ನಾವು ಮಣಿಯಬೇಕು. ವಿಕ್ರಮಾದಿತ್ಯ ಯಾರು? ಘೋರ ಸಮುದ್ರದ ಅಳಿಯ. ಹೀಗಿರುವಾಗ ನಾವು ಅಲ್ಲಿಗೆ ತೆರಳಿದಾಗ ನಮ್ಮನ್ನು ಸ್ವಾಗತಿಸಲು ಅವನಾಗಲಿ ಅವನ ಸಹೋದರನಾಗಲಿ ಏಕೆ ಬರಲಿಲ್ಲ? ಅಪಮಾನವಲ್ಲದೆ ಅಷ್ಟೇ ಅಲ್ಲದೆ ನಾವು ಉಳಿಯಲು ತನ್ನ ಅರಮನೆಯಲ್ಲಿ ಅವಕಾಶ ನೀಡದೆ ನಾವು ಯಾರೋ ಹೊರಗಿನವರೆಂಬಂತೆ ನಮ್ಮನ್ನು ಕಂಡವರ ಮನೆಯಲ್ಲಿ ಬಿಡರ ಮಾಡಿಸಿದ ಅಪಮಾನವಲ್ಲವೇ? ಇದಕ್ಕಿಂತ ಅಪಮಾನವನ್ನು ಇದೇನಾಗಬೇಕು ಅಣ್ಣಾಜಿ? ನೀನು ತಪ್ಪು ತಿಳಿದುಕೊಂಡಿದ್ದೀಯಾ? ಚಾಲುಕ್ಯರಿಗೆ ಹೊಯ್ಸಳರೆಂದರೆ ಎಲ್ಲಿಲ್ಲದ ಅಭಿಮಾನ, ಅದರಲ್ಲೂ ಅಪ್ಪಾಜಿಯವರನ್ನು ಕಂಡರೆ ಹೆಚ್ಚಿನ ಪ್ರೇಮ. ಹೌದು, ಅವರ ಪ್ರೇಮ ಇಷ್ಟೆಂದು ಅಂದೇ ತಿಳಿಯುತ್ತಲ್ಲ. ದಣಿದು ಹೋದ ನಮ್ಮನ್ನು ಚಕ್ರವರ್ತಿಯೇ ಬಂದು ಕ್ಷೇಮವೇ ಎಂದು ಒಂದು ಪದ ವಿಚಾರಿಸಿದರೆ ನನ್ನ ಮನಸ್ಸಿನಲ್ಲಿ ವಿಷ ಬೀಜವೇ ಬೆಳೆಯುತ್ತಿರಲಿಲ್ಲ. ಹಾಗಾದರೆ ಚಕ್ರವರ್ತಿಗಳ ವಿಷಯದಲ್ಲಿ ನಿನಗೆ ಭಯವಾಗಲಿ ಭಕ್ತಿಯಾಗಲಿ ಇಲ್ಲವೇ? ಆಳ್ಯವರ ವಿಷಯದಲ್ಲಿ ಭಯವಾಗಲಿ ಭಕ್ತಿ ಎಂಬುದಾಗಲಿ ಇದ್ದಿದ್ದರೆ ಅಂದಿನ ಸಭೆಯಲ್ಲಿ ಊಟನೇ ನಡೆಯುತ್ತಿರಲಿಲ್ಲ. ಹೋಗಲಿ, ಭಯ ಬೇಡ. ಭಕ್ತಿ ಎಂಬುದು ನಿನ್ನ ಮನಸ್ಸಿನಲ್ಲಿ ಮೂಡಲಿಲ್ಲವೇ? ಅಣ್ಣಾಜಿ, ಭಕ್ತಿ ಎಂಬುದು ವ್ಯಕ್ತಿಗಳಿಗೆ ಮನದಲ್ಲಿ ತಾನಾಗಿಯೇ ಮೂಡಿ ಬರಬೇಕು. ಭಕ್ತಿ ಮೂಡಿ ಬರಬೇಕಾದರೆ ಆ ವ್ಯಕ್ತಿಯಲ್ಲಿ ಆ ಯೋಗ್ಯತೆ ಇರಬೇಕು. ಭಕ್ತಿ ಮತ್ತೊಬ್ಬರ ಮಕ್ಕಳದಿಂದ ಬರುವ ಭಾವನೆ ಅಲ್ಲ. ನೀನು ಹೇಳುವುದೇನೋ ಸರಿ, ಆದರೆ ಆದನೆಂದರೆ ಏನರ್ಥ? ಸರ್ಪವನ್ನು ಕೆಳಗೆ ಬಿಟ್ಟಂತಾಯಿತು ನೀನು ವರ್ಣಿಸಿದ ರೀತಿ. ಈಗ ನಾನೇನು ಮಾಡಬೇಕೆಂಬುದು ನಿಮ್ಮ ಇಚ್ಛೆ. ವಿಕ್ರಮ, ನೀನು ಚಕ್ರವರ್ತಿ ವಿಕ್ರಮಾದಿತ್ಯರಲ್ಲಿ ಕ್ಷಮೆ ಕೇಳುವುದೊಂದೇ ಉಳಿದಿರುವ ಮಾರ್ಗ. ಕ್ಷಮೆ? ಅಣ್ಣಾಜಿ, ನೀನೇನು ಹೇಳುತ್ತಿರುವೆ? ನಾನು ಆ ವಿಕ್ರಮಾದಿತ್ಯದಲ್ಲಿ ಕ್ಷಮೆ ಯಾಚಿಸುವುದೇ? ನಿನಗಾಗಲಿ ಅವರಿಗಾಗಲಿ ನನ್ನ ತಲೆ ಕಡೆದೊಪ್ಪಿಸು ಎಂದು ಆಜ್ಞಾಪಿಸು. ಸಂತೋಷದಿಂದ ಒಪ್ಪಿಸುತ್ತೇನೆ. ಆದರೆ ಆ ನರಕುಂಡಿಗೆ ನನ್ನ ತಲೆ ತಗ್ಗಿಸಲಾರೆ. ಬಾಳಿನಲ್ಲಿ ಅವನಂತೆಯೇ ಬಾಳಬೇಕು. ಮತ್ತೊಬ್ಬರಿಗೆ ತಲೆ ತಗ್ಗಿಸಬಾರದು. ಇದೇ ನನ್ನ ನಿರ್ಧಾರ. ರಾಜಮಾತೆಯವರು ಆಗಮಿಸುತ್ತಿರುವರು. ಅವೇ ಚಕ್ರವರ್ತಿ ವಿಕ್ರಮಾದಿತ್ಯರಲ್ಲಿ ವಿದ್ಯೆಯನ್ನ ನಡೆದುಕೊಂಡ ರೀತಿಯನ್ನು ತಿಳಿಸಿ ಅವರಲ್ಲಿ ಕ್ಷಣಕೇನೆಂದು ತಿಳಿಸಿದೆ. ಅವೇ ಇದರಲ್ಲಿ ತಪ್ಪೇನು? ಇದರಲ್ಲಿ ತಪ್ಪೇನು ವಿದ್ಯೆಯಣ್ಣ? ಅವೇ ನೀನು ಕ್ಷಮೆ ಕೇಳಲು ಹೇಳುವೆಯ? ನೀನು ದೊಡ್ಡವನಾದೆ, ನಿನ್ನನ್ನು ಮಾತನಾಡಿಸುವುದೇ ಕಷ್ಟ. ಅವೇ ಈ ರೀತಿ ಮಾತನಾಡಿ ನನ್ನನ್ನು ಕೊಲ್ಲಬೇಡಿ. ನಾನು ಮಾಡಿದ ತಪ್ಪೆಂದಾದರೆ ತೆಗೆದುಕೊಳ್ಳಿ ಪಡೆದವನ್ನು. ಆದರೆ ನನ್ನ ಮನಸ್ಸಿಗೆ ಶಾಂತಿ. ಆದರೆ ಈ ರೀತಿ ಚುಚ್ಚು ಮಾತನಾಡಿ ನನ್ನನ್ನು ಕೊಲ್ಲಬೇಡಿ. ಉದ್ರೇಕಗೊಳ್ಳಬೇಡ ವಿದ್ಯೆಯಣ್ಣ. ಸಮಾಧಾನ ತಂದುಕೋ, ಸಮಾಧಾನವಾಗಿ ಕೇಳು. ನೀನೇಕೆ ವಿಕ್ರಮಾದಿತ್ಯರ ಒಲಗದಲ್ಲಿ ಅವಿವೇಕದಿಂದ ವರ್ತಿಸಿದೆ? ನೀವು ಹೀಗೆ ಮಾಡುವುದರಿಂದ ಹೆತ್ತವರು ಸರಿಯಾಗಿ ಬೆಳೆಸಿಲ್ಲ ಎನ್ನುವುದಿಲ್ಲವೇ? ನೀವು ಮಾಡಿದ ತಪ್ಪಿನಿಂದಾಗಿ ತಂದೆ ತಾಯಿಗಳಿಗೆ ಕೆಟ್ಟ ಹೆಸರು ಬರುವುದಿಲ್ಲವೇ ವಿದ್ಯೆಯಣ್ಣ? ಹೇಳು, ಏಕೆ ಸುಮ್ಮನಾದೆ? ಚಕ್ರವರ್ತಿಗಳಿಗೆ ಸಭೆಯಲ್ಲಿ ಉತ್ತರ ಕೊಟ್ಟಂತೆ ನನಗೂ ಉತ್ತರ ಕೊಡು. ಅವೇ ಸಭೆಯಲ್ಲಿ ಸರಿಯಾಗಿ ನಡೆದುಕೊಂಡಿಲ್ಲ ಎಂದು ನಿಮಗೆ ಯಾರು ಯಾವ ರೀತಿ ಮನವರಿಕೆ ಮಾಡಿದರು? ನಾನು ಸಭೆಯಲ್ಲಿ ನಡೆದ ಘಟನೆಯನ್ನು ನಾನು ತಿಳಿಸುತ್ತೇನೆ. ಆದರೆ ನಿಮ್ಮ ಮಗ ಸುಳ್ಳು ಹೇಳುವುದಿಲ್ಲ ಎಂಬ ನಂಬಿಕೆ ನಿಮಗಿದ್ದರೆ ಮಾತ್ರ. ಅವೇ ಚಕ್ರವರ್ತಿಗಳು ಪ್ರಧಾನಿಯೊಂದಿಗೆ ಪ್ರವೇಶಿಸಿದರು. ಅಪ್ಪ ಹಿರಿಯರಾದಿಯಾಗಿ ಅವರಿಗೆ ಪಾದ ಮುಟ್ಟಿ ನಮಸ್ಕರಿಸುತ್ತಿರುವಾಗ ನನ್ನ ಹೊಟ್ಟೆಯಲ್ಲಿ ಏಕೋ ಏನೋ ಕೊಳ್ಳಿ ಇಟ್ಟಂತಾಯಿತು. ಮಾಡಿದರೆ ಅವನಂತೆಯೇ ಮಾಡಬೇಕು. ಮತ್ತೊಬ್ಬರಿಗೆ ತಲೆ ತಗ್ಗಿಸಬಾರದು ನಿರ್ಧರಿಸಿದರು. ಅಷ್ಟರಲ್ಲಿ ಚಕ್ರವರ್ತಿಗಳು ನಮ್ಮ ಹತ್ತಿರವೇ ಬಂದರು. ತಂದೆಯ ಮಾತಿನಂತೆ ಭಾಗದ ಕೈಯನ್ನು ಬಾಗಿಸಿ ಚಕ್ರವರ್ತಿಗೆ ನಮಸ್ಕರಿಸಿದೆ. ಅದಕ್ಕೆ ಚಕ್ರವರ್ತಿ, ನಿಮ್ಮ ಕುಮಾರನಿಗೆ ಪ್ರಭುವಾದ ವಿದ್ಯಾಭ್ಯಾಸ ನಡೆಯುತ್ತಿದೆಯೇ ಎಂದು ಕೇಳಿದರು. ಹೌದೆಂದರು ಅಪ್ಪಾಜಿ. ಅದಕ್ಕೆ ಚಕ್ರವರ್ತಿ, ವಿನಯವನ್ನು ಸರಿಯಾಗಿ ಕಲಿಸಿದಂತೆ ಕಾಣುತ್ತಿಲ್ಲ, ಅದನ್ನು ಸರಿಯಾಗಿ ಕಲಿಸಲು ಹೇಳಿ. ಈ ಮಾತು ನನ್ನ ಅಭಿಮಾನಕ್ಕೆ ಚಾಟಿ ಏಟು ಕೊಟ್ಟಂತಾಯಿತು. ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವುದು ಸೂಕ್ತವಲ್ಲ ಎಂದುಕೊಂಡರು. ಅವನು ಕೇಳಿದ ವ್ಯಂಗ್ಯ ಧ್ವನಿಯಲ್ಲಿ ಯಾರಿಗೆ ಏನು ಕಲಿಸಬೇಕೆಂಬುದು ನಮ್ಮ ಗುರುಗಳಿಗೆ ಚೆನ್ನಾಗಿ ತಿಳಿದಿದೆ. ನಾವು ವಿನಯವನ್ನು ಕಲಿಯಲು ಸನ್ಯಾಸಿಗಳಲ್ಲ, ನಾವು ಕ್ಷತ್ರಿಯರು. ಕಳೆದ ಸಾಲಿನಿಂದಲೇ ಉತ್ತರ ಕೊಡುವುದನ್ನು ಹೇಳಿಕೊಂಡಿರುತ್ತಾರೆ ಎಂದೆ. ವಿಕ್ರಮಾದಿತ್ಯ ನಡೆಬಿಟ್ಟಿದ್ದ ಹಾವಿನಂತೆ ಹೆಸರಿಟ್ಟು ಈ ಪಾಠವನ್ನು ಕಲಿಸಲು ನಮಗೇ ಬಿಟ್ಟಿರುವಂತಿದೆ, ನಾನೇ ಕಲಿಸುತ್ತೇನೆ ಎಂದು ಜೋರಾಗಿ
ನನಗೆ ಒಂದು ರೀತಿಯಲ್ಲಿ ಸಂತೋಷವನ್ನೇ ಉಂಟು ಮಾಡಿದೆ. ಯಾವ ವಿಚಾರದಲ್ಲಿ ಅವರೇ? ಅಲ್ಲಿಗೆ ಹೋಗಲಾಗಿ ಶಾಂತಳೆಯಾದ ವಿಷಯವಾಯಿತು. ಆಕೆ ನಮ್ಮ ಮನೆಗೆ ಸೊಸೆಯಾಗಲು ಯೋಗ್ಯ ಹೆಣ್ಣು ಬಿಟ್ಟಿಯಲ್ಲ. ಅಂದರೆ ಅಂದರೆ ಆಕೆ ಅನುಕೂಲವಾದ ಹೆಣ್ಣು. ಅವೇ ಆ ಹೆಣ್ಣು ಯಾರೆಂದು ಪೂರ್ವಪರ ಯೋಚಿಸದೆ ಒಪ್ಪಿಕೊಂಡಿರುವೆಯಾ? ಆಕೆಯ ನಡೆ ನುಡಿ ನನಗೆ ತುಂಬಾ ಹಿಡಿಸಿದೆ. ಬಡವರಾದರೂ ಯೋಗ್ಯ ಕುಟುಂಬ. ಶಾಂತಳೆಯನ್ನು ನೀನು ಸರಿಯಾಗಿ ನೋಡಿಲ್ಲವೆಂದಾದರೆ ನಾಳೆ ನೀವು ಒಪ್ಪಣದ ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ. ಒಮ್ಮೆ ಆ ಹೆಣ್ಣಿನ ಮುಖ ನಾನು ಪರೀಕ್ಷಿಸಿದ್ದೇನೆ. ನಮ್ಮ ವಂಶಕ್ಕೆ ಯೋಗ್ಯವಾದ ಹೆಣ್ಣು ಒಮ್ಮೆ. ಆದಷ್ಟು ಬೇಗ ಈ ಲಗ್ನ ಕಾರ್ಯವನ್ನು ಮುಗಿಸಿಬಿಡಿ ಒಮ್ಮೆ. ನೋಡಿದ್ಯಾ ವಿದ್ಯೆಯನ್ನ? ನಿನ್ನ ಲಗ್ನದ ವಿಚಾರ ಬಂದೊಡನೆ ಅಣ್ಣನ ಆರೋಗ್ಯ ಹೇಗೆ ಸುಧಾರಿಸುತ್ತಾ ಇತ್ತು? ಒಪ್ಪಿಗೆ ಹೇಳು. ಏನ ಒಪ್ಪಿದ್ದೇನೆ ಎಂದು ಹೇಳೋ. ಅಣ್ಣ, ಲಗ್ನದ ವಿಚಾರದಲ್ಲಿ ಬಲವಂತ ಬೇಡ. ನಾನು ಒಮ್ಮೆ ಹೋಗಿ ನೋಡಿಕೊಂಡು ಅವಕಾಶ ಕೊಡಿ. ಅಂದ ಹಾಗೆ ನನ್ನ ಲಗ್ನಕ್ಕೆ ಹೀಗೆ ಹೋಗ್ತಾರೆ. ನಿಜ ಬಿಟ್ಟೆ, ನಿನಗೆ ಲಗ್ನಕ್ಕೆ ಅವಸರವಿಲ್ಲ. ಆದರೆ ನಿನ್ನ ಲಗ್ನವನ್ನು ಕಣ್ತುಂಬ ನೋಡುವ ತವಕ ನನಗಿದೆ. ಈ ಕಾಯಿಲೆ ನನ್ನನ್ನು ಬಿಟ್ಟು ಹೋಗಲಾರದು. ನಾನು ಹೋಗುವ ಮುನ್ನ ನಿನ್ನ ಲಗ್ನವನ್ನು ಕಣ್ತುಂಬ ನೋಡಿಕೊಂಡು ಹೋಗಬೇಕು. ಬಲ್ಲರ, ಈ ರೀತಿ ಮಾತನಾಡುವುದನ್ನು ಕೊಲ್ಲಬೇಡ. ನೀನು ಖಂಡಿತವಾಗಿಯೂ ಗುಣವನ್ನು. ಅಣ್ಣಾಜಿ, ತಮಗೆಲ್ಲ ಸಂಪತ್ತಿ ಇರುವಾಗ ನಾನು ಹೇಗೆ ಬೇಡ ಇರುತ್ತೇನೆ? ನಾನು ಒಮ್ಮೆ ಹೋಗಿ ಬರಲು ಅವಕಾಶ ಕೊಡಿ ಅಷ್ಟೇ. ನಾಳೆ ಒಪ್ಪಂದನೊಂದಿಗೆ ಹೋಗಿ ಬನ್ನಿ. ಶಾಂತಳೆ ಹಂತಾಂತರವನ್ನು ಪ್ರಿಯವಾದ ಪಪ್ಪರಸನು ಇನ್ನೂ ಬರಲಿಲ್ಲ. ಸದ್ಯ ಬೀದಿಯಲ್ಲಿ ಯಾರು ಇಲ್ಲ ಮಾತ್ರ ಇಲ್ಲೇ ನಿಂತು ಕಾಲ ಕಳೆದೆ. ಈ ಪಪ್ಪರಸನು ಮಾತಿಗೆ ಜನ ಸಿಕ್ಕರೆ ಸಾಕು, ಮಹಾಭಾರತ ಪ್ರಾರಂಭಿಸಿ ಅದು ಮುಗಿಸಿಯೇ ಬರುವುದು. ಛೇ! ಬೇಸರವಾಗುವುದು. ಬೀದಿಯಲ್ಲಿ ಒಬ್ಬರಿಗೆ ಎಷ್ಟು ಹೊತ್ತು ಅಂತ ಕಾಲ ಕಳೆದೆ. ನೀನು ಹೋದ್ರೆ ಅಲ್ಲೇ ನಿಂತು ಬಿಡುತ್ತೀಯ. ಕ್ಷಮಿಸೋದ್ರಲ್ಲಿ ಹೋದ ಕೆಲಸ ಬೇಗ ಬಿಡು. ನನ್ನ ವಿಚಾರ ಮರೆತೇ ಹೋಗ್ತದೆ. ಆಯ್ತು, ನಿಧಾನ ಬಗ್ಗೆ ಹೇಳು. ಸರಿ, ಹಾಗಾದ್ರೆ ಅದೇ ಅದೇ ಅಂಗಕ್ಕೆ ಅಷ್ಟಕ್ಕೆ ನಿಲ್ಲಿಸಿದೆ. ಬೇಗ ಹೇಳು. ನಿಧಾನವಾಗಿ ಹೇಳು. ನೀವೇ ಹೇಳಿದಲ್ಲ. ಆಯ್ತು, ಹೇಗಲ್ಲ? ಸರಿ, ಹಾಗಾದ್ರೆ ಹೇಳೋ ವಿಚಾರ ನನಗೆ ಬಿಡಿ, ನಾನೇ ಹೇಳ್ತೀನಿ. ಆಯ್ತು ಅನ್ನಲ್ಲ. ನಾನು ನಿಮ್ಮನ್ನ ಇಲ್ಲಿ ನಿಲ್ಲಿಸ್ಬೋದು. ಆಕೆ ಮನೆಯಿಂದ ಹೇಗೆ ಕೇಳುವುದು? ಯಾರಂತಾದರೂ ಮನೆ ಕೇಳಿದ್ರೆ ಯಾರಾದರೂ ತೋರಿಸುತ್ತಾರೆ. ಆದರೆ ಪರಿಚಯದ ನಾವು ಹೋಗಿ ಒಂದು ಹೆಣ್ಣಿನ ಶೀಲ ನಡತೆ ಬಗ್ಗೆ ತಕ್ಷಣ ಕೇಳಲಾಗುತ್ತದೆ. ನೀವೇ ಹೇಳಿ. ಆಗೋದಿಲ್ಲ. ಸರಿ, ಈಗ ಕೇಳಿದ್ದೇವೆ ಇಲ್ಲ ಹಾಗೆ ಬಂದೇವೆ. ಅದೇ ಹೇಳುವುದು ಕೃಷ್ಣ. ಆದರೆ ಏನಾಯ್ತು ನಿಮಗೆ? ನನಗೆ ನಾಚಿಕೆ ಆಯ್ತು. ಇದರಲ್ಲಿ ನಾಚಿಕೆ ಏನ್ ಬಂತು? ಪ್ರೇಮಿಸುವುದು ನಾಚಿಕೆ ಅಲ್ವೇ? ಅಯ್ಯೋ ಅಯ್ಯೋ ಅಕ್ಕ, ಹೆಣ್ಣು ನಮಗೆ ಬಂದು ಆ ಹೆಣ್ಣನ್ನು ಪ್ರೇಮಿಸಿರುವೆಯಾ? ಮತ್ತೆ ಮಾರಸಿಂದ ಅವರ ಮನೆ ಪಕ್ಕದಲ್ಲಿರುವ ಶಾಂತವೆಯ ಅಷ್ಟಕ್ಕೆ ಏಕೆ ನಿಲ್ಲಿಸಿದೆ? ಬೇಗ ಹೇಳು. ಬೇರೆಯವರಿಗೆ ಆಗೋದಿಲ್ಲ. ಇನ್ನು ಸ್ವಲ್ಪ ಮೊದಲು ನನ್ನ ಕಥೆ ಕೇಳಿ, ಆ ನಂತರ ನಿಮ್ಮ ಶಾಂತಲೆ ವಿಚಾರ. ಆಯ್ತು, ನಿನ್ನ ವಿಚಾರವನ್ನೇ ಹೇಳು. ಶಾಂತಲೆ ವಿಚಾರವನ್ನು ಪಡೆಯುವ ಸಲುವಾಗಿ ಅವರ ಪಕ್ಕದ ಮನೆ ಹುಡುಗಿಯನ್ನು ಪ್ರೀತಿಸಿದೆ. ಅಲ್ಲಯ್ಯ, ಈಗ ತಾನೇ ಹೋಗಿದ್ಯಾ? ಅಷ್ಟು ಬೇಗ ಒಂದು ಹೆಣ್ಣನ್ನು ಪರಿಚಯಿಸಿಕೊಂಡು ಪ್ರೀತಿಸಲು ಸಾಧ್ಯವೇ? ಆಕೆ ನನ್ನ ಪ್ರೇಮನಿಗೆ ನನಗೂ ಆಕೆಗೂ ಪ್ರೇಮ ಬೆಳೆಯಿತು. ಇದರಿಂದ ಆಕೆ ಬೆಳಗ್ಗೆ ಬದುಕಿಗೆ ಅನುಕೂಲವಾಯಿತು. ಆಕೆ ಶಾಂತಳೆಯ ಬಗ್ಗೆ ಏನು ಹೇಳಿದರು? ಶಾಂತಲೆ ನಾಟ್ಯ ಪ್ರವೀಣೆಯಂತೆ, ಸಂಗೀತದಲ್ಲಿ ಸರಸ್ವತಿಯಂತೆ, ದಯಾಮಯಿಯಂತೆ, ಕರುಣಾಮಯಿಯಂತೆ, ಭಗವತ್ ಭಕ್ತರಂತೆ. ಇನ್ನು ಆಕೆಯಪ್ಪ ನಾನು ವರ್ಣಿಸುವುದಂತೆ ನೀವೇ சொல்லிருக்கீரே. ಏನು? ಆಕೆಯ ವಿಷಯದಲ್ಲಿ ಕಾವ್ಯವನ್ನೇ ಬರೆಯಲು ಹೊರಟಿರುವೆಯಾ? ನಿಮ್ಮ ಮಾತು ಸತ್ಯ. ನನ್ನ ತವರಿಂದ ಕಾವ್ಯ ರಚನೆ ಮಾಡಿಸೋದಲ್ಲ ಪ್ರಯಾಸಕ್ಕೂ ಹಾಗೆ ಇದೆ. ಇದು ನಾನು ಹೇಳುವ ಮಾತಲ್ಲ, ಊರಿನ ಜನರೆಲ್ಲ ಹೇಳುವ ಮಾತು. ಅವೇ ಹೇಳಿದ ಮಾತು ಸತ್ಯ. ನಾನು ಸಹ ಇಂಥ ಹೆಣ್ಣೆ ಬೇಕೆಂದು ಬಯಸಿದ್ದೆನು. ಸರಿ, ಹಾಗಾದ್ರೆ ನಡೆ, ಆಕೆ ಮನೆಗೆ ಹೋಗೋಣ.
ಹಾಗೇನೋ ಹಾಗೆ ಅನಿಸ್ತದೆ. ಈಗ ನೋಡಿ, ಒಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಬರ್ತೇನೆ ಎಂದು ದೂತನ ಮೂಲಕ ಪತ್ರ ಬರೆದು ಕಳಿಸಿದರು. ಆದರೆ ಒಂದು ಹೆಣ್ಣಿನ ಗುಣ ನಡತೆ ತಿಳಿಯೋದು ಹೇಗೆ ಹೋಗೋದು? ಈಗ ಯೋಚನೆ. ಹೌದು, ಇದೆಲ್ಲ ನನಗೆ ತಿಳಿಯದೇ ಇಲ್ಲ ಪ್ರಭು. ಹಾಗಾದರೆ ನಾವು ಶಾಂತಳೆಯನ್ನು ನೋಡುವುದಾದ್ರೆ ಹೇಗೆ? ಈಗ ನಾವು ಆಕೆಯನ್ನು ಭೇಟಿ ಮಾಡುವುದೇ ಬೇಡ. ಮತ್ತೆ ನಾವಿಲ್ಲಿ ಬಂದದಾದ್ರೂ ಏತಕ್ಕೆ? ಅದು ತಿಳಿಯುತ್ತಲ್ಲ. ಆದರೂ ಒಮ್ಮೆ ಶಾಂತಳೆ ಈಗ ನೋಡಿ, ಒಳ್ಳೆ ಸಮಯ. ಯಾವುದಕ್ಕೆ ಒಳ್ಳೆ ಸಮಯ? ಆಕೆಯನ್ನು ನೋಡುವುದಕ್ಕೆ. ಈಗ ಆಕೆ ನೃತ್ಯಾಭ್ಯಾಸ ಮಾಡುತ್ತೆ. ನಾವಲ್ಲಿಗೆ ಹೋದರೆ ಆಕೆ ನೃತ್ಯವನ್ನು ನೋಡಿದಂತಾಗುತ್ತದೆ. ಆಕೆ ನೃತ್ಯ ಸೌಂದರ್ಯವನ್ನು ಸವಿದಂತಾಗುತ್ತದೆ. ಸರಿ, ಮತ್ತೆ ಬೇಗ ಹೋಗೋಣ. ಆಕೆ ನೃತ್ಯ ಮಾಡುವುದು ನನ್ನ ಪ್ರೇಯಸಿಯ ಮನೆಯಲ್ಲಿದ್ದರೆ ಕಾಣುತ್ತದೆ. ಅಲ್ಲಿ ನೃತ್ಯ ಮಾಡೋಣ, ಆ ನಂತರ ಅಲ್ಲಿಗೆ ಹೋಗೋಣ. ಸರಿ, ಮತ್ತೆ ನಡೆಯಬೇಕ. ಈ ಹುಡುಗಿಯಲ್ಲಿ ಬಂದರೆ ಯಾರೋ ರಾಜಕುಮಾರ ಎಂದು ಎಲ್ಲರೂ ದೂರ ಸರಿಯುತ್ತಾರೆ. ಆದರೆ ನಾವು ಬಟ್ಟೆ ಹೊಲಿಸಿಕೊಂಡು ಯಾರೋ ಎಂಬುದು ಶಾಂತ ನಿಯಮವನ್ನು ಮಾತಾಡೋದು. ಈ ಎಲ್ಲ ವಿಚಾರಗಳು ನನಗೆ ಒಲಿಯುವುದಿಲ್ಲ. ರಾಜ್ಯ ಕಟ್ಟಬೇಕು, ರಾಜ್ಯ ವಿಸ್ತರಿಸಬೇಕು, ಚಕ್ರವರ್ತಿ ಆಗಬೇಕು. ಚಿಕ್ಕ ಚಿಕ್ಕ ಉಪಾಯಗಳು ಎಲ್ಲಿ ಹೊಳೆಯುತ್ತವೆ ಹೇಳಿ? ಹೀಗೆ ಮಾಡಿ ಅನೇಕ ಹುಡುಗಿಯರನ್ನು ಪ್ರೇಮಿಸುವೇನೋ? ಸಲ್ಲಿಸಿ ನಾನೆಂತಾದ್ರೆಂದು ನಿಮಗೆ ತಿಳಿದೇ ಇದೆ. ನಿಮಗಾಗಿ, ನಿಮ್ಮ ಅನುಕೂಲಕ್ಕಾಗಿ ಈ ಒಂದು ಹುಡುಗಿಯನ್ನು ಪ್ರೀತಿಸಿದೆ ಅಷ್ಟೇ. ಸರಿ, ಹೋಗೋಣವೇ? ನೀವು ನರ್ತಿಸಿದ್ದು ದೇಶೀಯ ನೃತ್ಯ ಎಂದು. ಲಾಲಿತ್ಯವೇ ಇದರ ಜೀವ, ಮನೋರಂಜನೆ ಇದರ ಪ್ರಧಾನ ಗುಣ. ಭರತನಾಟ್ಯದಂತೆ ಮಂದಗತಿಯಲ್ಲಿ ನಟಿಸದೆ ಇದು ಸೊಗಸೆನಿಸುವುದಿಲ್ಲ. ಇದರಲ್ಲಿ ನರ್ತಕಿಯರ ಅಂಗಾಂಗಗಳಿಗೆ ಸ್ವಾತಂತ್ರ್ಯವಿರುತ್ತದೆ. ಭರತನಾಟ್ಯದಂತೆ ಹಿಡಿತವಿರುವುದಿಲ್ಲ. ಇದನ್ನ ನಮ್ಮ ಮನಸ್ಸು ಬಂದಂತೆ ನಾವು ನರ್ತಿಸಬಹುದೇ? ಹಾಗೆಲ್ಲ ಸ್ವೇಚ್ಛಾಚಾರ ಮಾಡಿ ನಟಿಸಬಾರದು ಮಕ್ಕಳೇ. ಇದರಲ್ಲೂ ಒಂದು ನಿಯಮವಿದೆ. ಅಪ್ಪಾಜಿ, ಈ ನರ್ತನದಲ್ಲಿ ತುಂಬಾ ಆಯಾಸವಾಗುತ್ತದೆ. ಆಗಲೇ ಹೇಳಿದನಲ್ಲ ಮಗಳೇ, ಭರತನಾಟ್ಯದಂತೆ ಮಂದಗತಿಯಲ್ಲಿ ನಟಿಸಿದರೆ ಸೊಗಸೆನಿಸುವುದಿಲ್ಲ ಎಂದು. ಅಪ್ಪಾಜಿ, ಭರತನಾಟ್ಯಕ್ಕೂ ಇದಕ್ಕೂ ಇರುವ ವ್ಯತ್ಯಾಸಗಳೇನು? ಭರತನಾಟ್ಯ
ಭರತನಾಟ್ಯ ಆಡುವವರು ಸಾಹಿತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಅರ್ಥಗರ್ಭಿತವಾಗಿ ಅಂಗವಿನ್ಯಾಸ ಮಾಡಬೇಕು. ಹಾಡಿನಲ್ಲಿ ಬರುವ ಪ್ರತಿಯೊಂದು ಅರ್ಥವನ್ನು ಬಯಸಿ ಅವಾಗಿನೇ ಇದನ್ನು ನಟಿಸಬೇಕು. ಪ್ರತಿಯೊಂದು ಭಾವಕ್ಕೂ ನಿರ್ದಿಷ್ಟವಾದ ಮುದ್ರೆ ಇರುತ್ತದೆ. ಅದಕ್ಕೆ ಇದನ್ನು ಭರತನಾಟ್ಯ ಎನ್ನುವರು. ಇದರಲ್ಲಿ ಭಾವ, ರಾಗ, ತಾಳ ಅತಿ ಮುಖ್ಯವಾದದ್ದು. ಅಪ್ಪಾಜಿ, ಈ ನೃತ್ಯಗಳನ್ನು ನೀನು ನಟಿಸಲಿಕ್ಕೆ ನೋಡು ಶಾಂತನೆ, ನಮ್ಮ ವಂಶವೇ ನರ್ತಕರ ವಂಶ. ಇದು ವಂಶ ಪಾರಂಪರ್ಯವಾಗಿ ಬಂದಂಥದ್ದು. ನಿನ್ನ ತಾತ ಅಂದರೆ ನಮ್ಮ ತಂದೆ ಉತ್ತಮ ನೃತ್ಯಪಟುವಾಗಿದ್ದರು. ಬರೇನು ನೃತ್ಯಗಳೂ ಆಗಿದ್ದರು. ಅವರು ದಂಡನಾಯಕರಾಗಿರುತ್ತವೆ. ದಂಡನಾಯಕರಾಗಿದ್ದರೇನಂತೆ ಕಲಾ ಪ್ರೇಮ ವೇದರಿಗೆ ಒಂದು ಭೂಷಣವಿದ್ದರು. ಹಿಂದೆ ಅರ್ಜುನ ವಿರಾಟರಾಜನ ಮಗನಿಗೆ ನೃತ್ಯ ಕಲಿಸಿಕೊಡಲಿಲ್ಲವೇ ಅವರು ಕೂಡ ನೃತ್ಯಗಳು ಪ್ರವೀಣನೇ ಆಗಿದ್ದ. ಇದರಿಂದ ಅವನ ಹೆಸರಿಗೆ ಮುಂದೇನು ಬರಲಿಲ್ಲವಲ್ಲ. ತಾತನವರು ಬಂದಿದ್ದರೆ ನನ್ನ ನಟನ ನೋಡಿ ಎಷ್ಟು ಕೊಂಡಾಡುತ್ತಿದ್ದರು ಎಂದು. ಆ ಪುಣ್ಯವನ್ನು ನೀನು ಪಡೆದಿಲ್ಲ ಶಾಂತ. ನಿನ್ನಲ್ಲಿ ಈಗ ಇರೋದಿದೆ ಅಸಾಧಾರಣ ಬಲ. ಅಪ್ಪಾಜಿ, ಈಗ ಮದುವೆಯ ಮಾತು ಆ ವಿಚಾರವನ್ನು ಹೇಗೆ ಸಾಧಕವಾಗಿದೆ. ನೀನು ದಿನ ದಿನವೂ ಬೆಳೆದು ದೊಡ್ಡವಾಗು. ನಿನ್ನ ನವ್ವೆಗಂತೂ 3 ಹೊತ್ತು ನಿನ್ನ ಮದುವೆಯೇ ಈಗ ಯಾವ ಪುಣ್ಯಾತ್ಮದಿಂದ ಕೈ ಹಿಡಿಯಲು ನಾನೊಂದು ಮಾತು ಹೇಳಲ್ಲ. ಮದುವೆಯಾಗುವುದಿಲ್ಲ ಎಂದು ತಾನೆ ಅದು ಹೇಗೆ ಉಳಿಸಿದೆ ಅಪ್ಪಾಜಿ? ನಾನು ನಿನಗಿಂತ ಮೊದಲೇ ಹುಟ್ಟಿದವನಲ್ಲವೇ? ಹೌದು, ನೀನು ಮದುವೆಯಾಗುವುದಿಲ್ಲ ಎಂಬುದಕ್ಕೆ ಕಾರಣವಾದರೂ ಏನು? ನೋಡಿ ಅಪ್ಪಾಜಿ, ಈ ಸ್ವಂತನವೇ ನನ್ನ ಜೀವ. ನನ್ನ ಇಡೀ ಜೀವನವನ್ನು ಇದಕ್ಕಾಗಿಯೇ ಮೀಸಲಾಗಿಡಬೇಕಿದೆ. ಮದುವೆ ಆಗಲಿ ನನ್ನ ನೃತ್ಯದ ಅವಕಾಶಕ್ಕೆ ಬರಬಹುದು. ಮದುವೆ ಆಗಿ ಆ ನಂತರ ಪಶ್ಚಾತ್ತಾಪ ಪಡುವುದರ ಬದಲು ಮದುವೆ ಆಗುವುದೇ ಬೇಡ ಎಂಬುದೇ ನನ್ನ ಅಪೇಕ್ಷೆ. ನಿನ್ನ ಮದುವೆಯನ್ನು ಗಂಡನ್ನು ನೋಡಬೇಕೆಂದು ನಿನ್ನಕ್ಕೆ ಕಾದು ಕುಳಿತಿರುವಾಗ ಅವರ ಆಸೆಗೆ ನೀರೇ ಸೃಷ್ಟಿಯಾಗುತ್ತದೆ. ಮಗಳ ಮದುವೆ ನೋಡೋದಕ್ಕೆ ಆಸೆ ಇದ್ದರೆ ತಂದೆಯರ ಮಾಡಿ ಮನೆಯೊಳಗೆ ಅಭಿಮಾನಿಸುತ್ತೆ. ನಾನು ಕಲಾವಿದ, ನನ್ನ ಮಿತ್ರರೊಬ್ಬರು ಪೂರ್ವ ಕಲಾವಿದರಿದ್ದರು. ನಾವಿಬ್ಬರು ಈ ಮಾರ್ಗದಲ್ಲಿ ಹೋಗುತ್ತಿರುವಾಗ ನನ್ನ ಮಿತ್ರರಿಗೆ ನಟಿಸುತ್ತಿರುವ ಗೆಜ್ಜೆಗಾರರಿಗೆ ಭಾವಪರವಾಗಿ ತಮ್ಮ ಬಾಗಿಲ ಬಳಿ ಬಂದಿದ್ದು ಆ ನರ್ತನ ಮಾಡಿದವರು ನೋಡಲೇಬೇಕಿತ್ತು. ಒಳಗೆ ಪ್ರವೇಶಿಸಿದೆ. ನಾವು ಒಳಗೆ ಬರ್ತೀನಿ, ನನ್ನ ಮಿತ್ರರು ಒಳಗೆ ಕರೀತೇನೆ. ಆಗಲಿ ಆಗಲಿ, ಅವರನ್ನು ತೆರೆದು ಅಪ್ಪಾಜಿ, ಗೊತ್ತಾಯ್ತು. ನಾಚಿಕೆ ಬೇಡ ಅವರಿಗೆ. ಕಲೆ ಯಾರು ಕಲಮನ ಸೋಸುವಲ್ಲ. ಕಲೆಯನ್ನು ಕಂಡು ಅದರ ರಸವನ್ನು ಸುರಿಯುವ ಕಲಾಪ್ರೇಮಿಗಳು ಇರಬೇಕು. ಕಲೆಯಲ್ಲಿ ಏನ್ಬೇಕಾದ್ರೆ ಈಗ ಹುಟ್ಟು ದೂರದಿಂದ ನಿನ್ನನ್ನು ನೋಡಲು ಬರುತ್ತಿರಬೇಕಾದ್ರೆ ಅವರು ಅತ್ಯಂತ ಕಲಾಪ್ರೇಮಿಯೇ ಆಗಿರಬೇಕು. ಯಾರಲ್ಲಿ ಯಾವ ಕಲೆ ಅಡಗಿದೆಯೋ ಯಾರಿಗೆ ಗೊತ್ತಿದೆ? ಅಪ್ಪಾಜಿ, ಅವರನ್ನು ನಾನು ಸಲ್ಲಿಸಬೇಕೆ? ಖಂಡಿತವಾಗಿ ನಮ್ಮ ಮಗಳೇ, ಕಲೆಯನ್ನು ಕಲೆಯ ರಸವನ್ನು ಸುರಿಯುವಂಥದ್ದೇ ನೀನು ಸಲ್ಲಿಸಲೇಬೇಕು. ಕಲಾವಿದರಿಗೆ ಪ್ರಣಾಮ. ಬನ್ನಿ, ಆಸೀನರಾಗಿ. ಈಕೆ ನಿಮ್ಮ ಮಗಳೇನೋ? ಆಕೆ ನನ್ನ ಹಿರಿಯ ಮಗಳು. ಈಕೆಗೆ ನೃತ್ಯ ಕಲಿಸಿದ ಗುರುಗಳು ಯಾರು? ನೋಡಿ, ನಮ್ಮ ವಂಶವೇ ನರ್ತಕರ ವಂಶ. ನಮ್ಮ ತಂದೆ ಉತ್ತಮ ನೃತ್ಯಪಟುವಾಗಿದ್ದರು. ನನಗೆ ಗೊತ್ತಿರುವ ವಿದ್ಯೆಯನ್ನು ನಾನು ಇವರಿಗೆ ಧಾರೆಯಲ್ಲಿ ನಿಮ್ಮ ಮಗಳು ಒಪ್ಪಿದರೆ ನಾವು ನೃತ್ಯ ಮಾಡಬಹುದೇ? ಆಗಬಹುದು. ಇವು ಪ್ರದರ್ಶಕ ಕಲೆಗಳು. ಇವುಗಳನ್ನು ಕಲಿಯುವುದು ಪ್ರದರ್ಶನಕ್ಕಾಗಿಯೇ ಹೊರತು ಬಚ್ಚಿಡುವುದಕ್ಕಲ್ಲ. ನಾವು ಕಲಾಪ್ರೇಮಿಗಳನ್ನು ಇದರಿಂದ ತಿಳಿದು ಬಂದಿದ್ದು. ಶಾಂತಲೆ, ಎಲ್ಲಿ ನಿನ್ನ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಿ. ಅಪ್ಪಾಜಿ, ಯಾವ ನೃತ್ಯ ಮಾಡಲಿ? ಭರತನಾಟ್ಯವನ್ನೇ ಮಾಡು.
ಬೇರೆ ಯಾರೋ ಶಾಂತಲೇ ಇರಬೇಕು. ಮನಸ್ಸು ಕಲಿತಾಗ ಐಶ್ವರ್ಯ ಅಂತಸ್ತು ಜೊತೆಗೆ ಬರುವುದಿಲ್ಲ. ನಿಮ್ಮ ಮಗಳು ಈ ಸಂಬಂಧ ಮಾಡಲೊಪ್ಪಿದ ವಿಚಾರವನ್ನು ನಾನು ಈ ಬಾರಿ ಹೊಯ್ಸಳ ರಾಜರು ನಿಮಗೆ ಅಷ್ಟೊಂದು ಆಗ್ತದೆ. ಹಾಗಾದ್ರೆ ನಾನು ಹೊಯ್ಸಳ ಇವರು ಮಹಾಕಲಾವಿದರು. ಸರಿ, ಅದನ್ನು ನಾವಿನ್ನು ಹೋಗಿ ಬರ್ತೇವೆ. ನಿಮ್ಮ ಮಗಳು ಸಂಬಂಧ ಮಾಡಿದ ವಿಚಾರವನ್ನು ನಾವು ಅವರಿಗೆ ತಿಳಿಸುತ್ತೇವೆ. ಹಾಗೆ ವಿಜಯದೇವರು ನಿನ್ನನ್ನು ಒಪ್ಪಿದಂತೆ ಕಾಣುತ್ತದೆ. ಆಸೆ ಮಾಡಬಾರದು ಅಪ್ಪಾಜಿ. ಇರಲಿ ಇರಲಿ, ಇಲ್ಲಿ ಆಹಾರ ಕೊಡುವ ಈ ಹಾರ ಬೇರೆ ಯಾರತ್ತೂ ಅಲ್ಲಮ್ಮ, ಹೊಯ್ಸಳರ ಶ್ರದ್ಧೆ. ಹೇಗೆಂದರೆ ಅದರಲ್ಲಿ ಅವರ ಲಾಂಛನ ಕೂಡ ಇದೆ. ಈಗ ಬಂದವರು ವಿದ್ಯೆದೇವರೇ ಇರಬೇಕು. ಪರೋಕ್ಷವಾಗಿ ನಿನ್ನ ಮನಸ್ಸನ್ನು ಅರಿಯುತ್ತಿರಬೇಕು. ಎಂಥ ಕೆಲಸವಾಯಿತು ಅಪ್ಪಾಜಿ. ಅವರನ್ನು ಅರಿಯದೆ ಹಾಗೇ ಖಂಡಿಸಿದೆ. ಹೌದು, ಎಂಥ ಕೆಲಸ ಮಾಡಿಬಿಟ್ಟೆವು ಮಗಳೇ. ಈ ಹಾರವನ್ನು ಅವರು ನೀವು ಬಹಳ ಇರಬೇಕು. ಅದು ಚೋಳರ ಕುಲಾಚಾರಿ ಆದ್ಯಂತರವನ್ನು ಕಟ್ಟಿದ್ದಾರೆ. ಈ ರಾಜ್ಯದ ಬೇರೆ ಬೇರೆ ಎಂಬುದಲ್ಲ. ಮುಂದಿನ ಸಂಜೆ ತರಕಾರಿಗೆ ವರದಿ ಮಾಡ್ತಾರೆ. ಆಗ ಬಂದು ಯಾರೇ ಬರ್ತಾರೆ ಯಾರು ಬರ್ಬೋದೇ ಇಲ್ಲ. ಈಗ ದಡ ಇದೆ. ನಾನೇನ್ ಮಾಡ್ಲಿ? ಹಾ, ಕಲಿ. ಎಂತ ಉಂಟು ಅಡ್ಡಂದು ಬೇಕಂತ ಖರಾದಿಗಳನ್ನು ನೋಡೋಣ. ನಾವಿಬ್ರು ಗಂಡ ಆಯ್ತು ಬರ ಇಲ್ಲ. ಅಲ್ಲ ನಿಮ್ಗೆ ಬಿಟ್ಟಿದೆ ಮೊದಲ ವಿಚಾರ ಗೊತ್ತಾ? ಆದ್ರೆ ಆದ್ಮೇಲೆ ವಿಚಾರ ಗೊತ್ತಾ ನಿಮ್ಗೆ? ಶಾಂತಳೆ ನರ್ತಕ ಓ ಶಾಂತಳೆ ಓದಿ
ಹೀಗೆ ಒಮ್ಮೆ ಅಸಮಾಧಾನ ಯಾವಾಗ ಕಿಚ್ಚಕ್ಕಂತೋ ಗೊತ್ತಿಲ್ಲ. ಅದನ್ನು ಚಾಲಬೇಕಿಲ್ಲ. ಇದು ಎಂಗಣ ಹೆಚ್ಚಿದ ಮನೆ, ಅಲದ ಹೆಚ್ಚಿದ ಮನೆ, ಕಿಚ್ಚು ಹಚ್ಚಿದ ಹೀಗನ ಮನೆ ಹೆಚ್ಚು ಕಾಲ ಉಳಿಯುವುದಿಲ್ಲವೋ ಚಪ್ಪ. ಇದು ನಿಜವೇ. ನೀವೇ ನೋಡ್ತಾ ಇರಿ, ಈ ಹೊಯ್ಸಳ ಸಾಮ್ರಾಜ್ಯ ನೀರಿಗೆ ಬಿದ್ದ ಹುಟ್ಟಿದಂತೆ ದಿನ ದಿನಕ್ಕೂ ಕರಗಿ ಹೋಗ್ತಾ ಇರುತ್ತೆ. ಇಂಥದ್ದೇ ವಿಚಾರ ಮುಗಿದಲ್ಲಿ ತರ್ತೀನಿ. ನನಗೇನು ಕಾಣಿಸ್ತೀನಿ? ಏನ್ ಬೇಕು ಕೇಳಿ. ದೊಡ್ಡ ಗಡಿಗೆ ಕಳ್ಕೊಳ್ತೀನಿ. ಅಯ್ಯೋ ರಾಮೆ, ಈ ಅಭ್ಯಾಸ ಬೇರೆ ಉಂಟು ನಿಮಗೆ. ಇವ್ರ ಬಗ್ಗೆ ಗೊತ್ತಿಲ್ಲ ಮಾತಾಡ್ಬಂದ್ರೆ ಈ ಕಾವಲ್ದಾರಿಗರಲ್ಲ ಅವರು ಹುಟ್ಟ ಅಂದ್ರೆ ಬಾಯಿ ಆಗಿರ್ತಾರೆ. ಒಂದೇ ಕುಸ್ಬಿಟ್ರೆ ಎಲ್ಲೋ ವಿಷಯ ತಿಳ್ಕೋಬೇಕು. ಕೆಲವೊಮ್ಮೆ ನಾವೇ ಕುಡ್ದಾಡ್ತಾರ ಕಾಡ್ತಾರೆ. ಅವರಿಗೆ ಏನ್ ಬೇಕಾದ್ರೆ ಅನ್ಬೋದು ಅನ್ನಿಸ್ಕೊಂಡರು ಕುಡ್ಕೊಂಡು ಮಾಡ್ತಾನಂತ ಸುಮ್ಮನೆ ಈಗ ಗೊತ್ತಾಯ್ತಾ ಯಾಕೆ ಕುಡಿಬೇಕು ಅಂತ. ಹುಡುಗದ ವಿಚಾರ ಚೆನ್ನಾಗಿ ತಿಳ್ಕೊಂಡಿದ್ರಿ. ಬನ್ನಿ ಹೋಗೋಣ. ಏನಿದೆ ಅದು? ಇದು ಜ್ಞಾನ ಚೂಡ ಅಂತ ಇದನ್ನ ಹೀಗೆ ಅವನ್ ಚುಟ್ಟಿ ತಗೊಂಡ ನೆನೆಸ್ತಾ ಇದ್ರೆ ಇದ್ರ ಕುಡಿ ಬ್ರಹ್ಮರಂಧ್ರ ಸೇರಿ ಕೆಲಸ ಆರಂಭಿಸಿದ್ರೆ ಅವ್ರ ಮದುವೆ ಬೇರೆ. ಅಯ್ಯೋ ರಾಮೆ, ಈ ತರ ಅಭ್ಯಾಸ ಬೇರೆ ಉಂಟು ನಿಮ್ಗೆ. ಇದ್ರ ಬಗ್ಗೆ ಗೊತ್ತಿಲ್ಲದೆ ಮಾತಾಡಬೇಡಿ. ಮತ್ಸ್ಯದಾನಂ ಮಹಾದಾನಂ ಅನ್ನದಾನಂ ಮತಿಂಚ ಕನ್ಯಾದಾನಂ ಕನಿಷ್ಠಂಚ ಗೋದಾನಂ ನಿಷ್ಫಲಂ ಪಠೇತಃ. ಒಬ್ಬರು ಹೇಳಿದರೆ ದಾನದಾನದಲ್ಲಿ ನಮ್ಮ ಸೋದರರೇ ಮಹಾದೊಡ್ಡ ಅಂತ ಯಾರು ಹೇಳಿದರು? ಎಲ್ಲ ದಾನವನ್ನು ಕೈಯಿಂದ ಬೇರಿಂದ ಕೊಟ್ಟರೆ ಈ ಮತ್ಸ್ಯದಾನವನ್ನ ಇದೆ. ರಾಜ್ಯದ ಎಲ್ಲೆಯೊಳಗೆ ನುಗ್ಗಿ ಅವರ ದನಕರುಗಳನ್ನು ಬೆಳೆದು ನಿಂತ ಪೈರು ಪಂಚಗಳನ್ನು ನಾಶಪಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ದನಕರುಗಳನ್ನು ಕಡಿದು ತಿನ್ನುತ್ತಿದ್ದಾರೆ. ಸ್ವಲ್ಪ ನಿಲ್ಲಿಸಿ. ಕೇಳಲಾರೆ, ಕೇಳಲಾರೆ. ಏನೆಂದಿರಿ? ಗೋಮಾತೆಯನ್ನೇ ಕಡಿದು ತಿನ್ನುತ್ತಿರುವರೇ? ಛೇ ಛೇ, ಇವರು ಖಂಡಿತ ಮನುಷ್ಯರಲ್ಲ, ಮಾನವ ವೇಷ ಧರಿಸಿದ ರಾಕ್ಷಸರೇ ಇರಬೇಕು. ಇಷ್ಟೇ ಅಲ್ಲ ಪ್ರಭು, ನಮ್ಮ ಹೆಂಗಸರುಗಳ ಮೇಲೆ ಅತ್ಯಾಚಾರವೆಸಗುತ್ತಿದ್ದಾರೆ. ಅವರ ಅತ್ಯಾಚಾರಕ್ಕೆ ಬಲಿಯಾದ ಅನೇಕ ಯುವತಿಯರು ಗರ್ಭ ಧರಿಸಿ ಅಪಮಾನ ಕಾರಣದಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಂಗರಾಜರೇ, ಸಮಸ್ಯೆ ಬಹಳ ಬಿಗುವಿನಿಂದ ಕೂಡಿದೆ. ಇದಕ್ಕೆ ಪರಿಹಾರ ಹೇಗೆ ಹುಡುಕುವುದು? ಈ ಸಮಸ್ಯೆಯನ್ನು ನಾವಿಬ್ಬರೇ ಸೇರಿ ಸರಿಯಲ್ಲ. ತಮ್ಮ ಸಹೋದರರೊಂದಿಗೂ ಸಮಾಲೋಚಿಸುವುದು ಸ್ವಲ್ಪ ಏನು? ಸರಿ, ಹಾಗಾದರೆ ಬಿಟ್ಟಿದೆ ಅವರನ್ನು ಬರಮಾಡಿ. ನಾನಲ್ಲಿ ಅನೇಕ ಚಿಕ್ಕಪ್ಪನಗಳನ್ನು ಕರೆದು ರಂಗರಾಜರೇ, ನಾನೊಬ್ಬ ಜೀವಂತ ಹೇಳಬಾರದು. ನನ್ನ ಈ ಸ್ಥಿತಿಯಿಂದ ಹೆತ್ತ ಶತ್ರುಗಳ ಮೇಲೆ ನನ್ನ ಅವಕಾಶವಾಯಿತು. ಬದುಕಿರಬಾರದು ರಂಗರಾಜರೇ, ಬದುಕಿರಬಾರದು. ನಾವೇ ಹೀಗೆ ಧೈರ್ಯಪಟ್ಟರೆ ಹೇಗೆ ಪ್ರಭು? ನಿಮ್ಮ ಆರೋಗ್ಯ ಖಂಡಿತ ಸುಧಾರಿಸುತ್ತದೆ. ತಾಯಿ ವಾಸಂತಿಕ ದೇವಿಯ ಮೇಲೆ ಭಕ್ತಿ ಹೇಗೆ? ಅವರ ಕೃಪೆ ನಿಮ್ಮ ಮೇಲೆ ಸ್ಥಿರವಾಗಿ ಬಂದಿದೆ. ಹೊರಗೆದ ಕಾರಣ ನಿಮ್ಮ ಆರೋಗ್ಯ ಹೇಗಿದೆ? ಬಿಟ್ಟೆ ನನಗೆ ವಿಚಾರ ತಿಳಿಸಿ. ಆ ಚೋಳರ ಪ್ರಾಬಲ್ಯ ಬೆಳೆದು ಬರುವುದು ದಿನೇ ದಿನೇ ಕಾಲು ಕೆರೆದು ಕದನಕ್ಕೆ ಆನಂದಿಸುತ್ತದೆ. ಈಗ ಆಟಗಾರರೇನು ಅವರ ಅವಿವೇಕದ ಕ್ರೂರ ವರ್ತನೆ ನಿಮ್ಮ ಅಣ್ಣನವರೊಂದಿಗೆ ಆಗಲೇ ನಾನು ವಿವರಿಸಿ ಹೇಳಿದ್ದೇನೆ. ಒಟ್ಟಿನಲ್ಲಿ ನಮ್ಮ ಸರಹದ್ದಿನಲ್ಲಿರುವ ನಮ್ಮವರನ್ನು ನಿಶ್ಚಿಂತೆಯಿಂದ ಮಾಡಲು ಬಿಡುತ್ತಿಲ್ಲ ನೀಚರು. ಅಲ್ಲದೆ ಇತ್ತೀಚೆಗೆ ನರಸೀಪುರದಲ್ಲಿದ್ದ ಒಂದು ಚಿನ್ನಮಂದಿರವನ್ನು ನಿರ್ನಾಮ ಮಾಡಿದ್ದಾರೆ. ಏನುವಿರಿ? ಚಿನ್ನಮಂದಿರವನ್ನು ನಿರ್ನಾಮ ಮಾಡಿದರೆ ಇದನ್ನು ಹೇಗೆ ನಿಯಂತ್ರಿಸುವುದು? ಅಣ್ಣಾಜಿ, ಅವರು ನಮಗೆ ನೀಡುತ್ತಿರುವ ಹಿಂಸೆ ಇದು ಹೊಸದಲ್ಲ. ಇದಕ್ಕೆ ಉಪಾಯವೆಂದರೆ ಒಂದೇ, ಚೋಳರ ಮೇಲೆ ಯುದ್ಧ ಮಾಡುವುದು. ಯುದ್ಧ? ನಾವು ಯುದ್ಧ ಮಾಡುವುದು ಬೇಡ. ಯುದ್ಧದ ವಿಚಾರ ಇದು. ಯುದ್ಧ ಎಂದು ಯಾರಿಗೂ ಶುಭ ನೀಡಿಲ್ಲ. ನಿಮ್ಮ ಮಾತು ನಿಜ ಅಣ್ಣಾಜಿ. ನಾವೀಗ ಶತ್ರುಗಳನ್ನು ಎದುರಿಸುತ್ತಿದ್ದರೆ ಅವರು ನಮ್ಮನ್ನು ನಿಲಿಬಿಲಿಯೆಂದು ಭಾವಿಸುತ್ತಾರೆ. ನಮ್ಮ ಬಲ ಪ್ರದರ್ಶನವಾಗಲೇಬೇಕು. ಶಕ್ತಿಯಿಂದ ಉತ್ತರ ನೀಡಿದಾಗ ಮಾತ್ರ ದಾರಿಗೆ ಬರುತ್ತಾರೆ. ಬೇಡ. ಈ ಯುದ್ಧದ ಆಲೋಚನೆ
ಅದಕ್ಕೆ ನಾವು ಮಾಡುವ ಪ್ರಚಾರವಲ್ಲವೇ? ಅಹಿಂಸಾ ಪರಮೋ ಧರ್ಮ ಎಂಬುದೇ ನನ್ನ ಮೂಲ. ಹೀಗಿರುವಾಗ ಯುದ್ಧ ಮಾಡುವುದು ಸೂಕ್ತವೇ? ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಆಯ್ತು, ನಮ್ಮ ಅಭಿಪ್ರಾಯವೂ ಅಣ್ಣ, ನಾವು ಧರ್ಮವನ್ನು ಬೋಧಿಸಲು ಕೇವಲ ಜೈನ ಸನ್ಯಾಸಿಗಳಲ್ಲ, ನಾವು ರಾಜ್ಯಪಾಲಕ್ಕಿಂತ ಮೇಲೆ ನಾವು ಕ್ಷತ್ರಿಯರೇ ಆಗುತ್ತೇವೆ. ಚೀನ ಧರ್ಮ ಶ್ರೇಷ್ಠ, ಅದು ನಮಗೂ ಗೊತ್ತಿದೆ. ಮಾನವನನ್ನು ಅತಿ ಉದಾಹರಣೆಗಳು ಅದರಲ್ಲಿ ಅಡಗಿಲ್ಲ. ಆದರೆ ಅದರ ಅನುಸರಣೆ ಸರಿಯಾಗಿದೆ. ಪ್ರಭು, ಏಕೆ ಈ ವೈರಾಗ್ಯವನ್ನು ಇದಕ್ಕೆ ಒಂದು ಕಾರಣವೂ ಇದೆ. ಅಂಥ ಕಾರಣವಾದರೆ ಇತ್ತೀಚೆಗೆ ನಮ್ಮಲ್ಲಿ ಯುದ್ಧದ ಆಲೋಚನೆ ಇಲ್ಲವಾದ್ದರಿಂದ ಸೈನ್ಯ ಬಲ ಸಾಕಷ್ಟು ಕಡಿಮೆಯಾಗಿದೆ. ಸಾಕಷ್ಟು ಸೈನ್ಯ ಬಲವಿಲ್ಲದೆ ಯುದ್ಧವನ್ನು ಕಷ್ಟ. ನಮ್ಮ ಸೈನ್ಯ ಬಲವನ್ನು ಹೆಚ್ಚಿಸಿಕೊಳ್ಳಲು ಆದರೆ ಅಲ್ಲಿಯವರೆಗೆ ನಾವು ಸುಮ್ಮನೆ ಕುಳಿತಿರುವುದು ಬೇಡ. ಅವರು ಮಾಡಿರುವ ಅನ್ಯಾಯದ ವಿಚಾರವನ್ನು ಅವರಿಗೆ ತಿಳಿಸಿ ಎಚ್ಚರಿಸಿದಂತೆಯೂ ಆಗುತ್ತದೆ. ಅದಕ್ಕಾಗಿ ನಾನು ಅವರ ಅಭಿಪ್ರಾಯಕ್ಕೆ ಸಮ್ಮತಿ ಸೂಚಿಸಿದೆ. ಆಯ್ತು ಗಂಗರಾಜರು, ನೀವು ಹೇಳುವುದರಲ್ಲಿ ಸತ್ಯಾಂಶವಿದೆ. ಈಗಲೇ ಸೈನ್ಯ ಬಲವನ್ನು ಹೆಚ್ಚಿಸಿ ಬೇಗ ಉತ್ತಮ ತರಬೇತಿ ನೀಡಿ ಚೋಳರಿಂದ ಬರುವ ಉತ್ತರವನ್ನು ನೋಡಿಯೇ ಮುಂದುವರಿಯೋಣ. ಅದಕ್ಕೆ ನಮ್ಮ ಸಮ್ಮತಿ ಇದೆ. ಈ ಸಾಮ್ರಾಜ್ಯ ಎಂದಿದ್ದವರು ನಿನ್ನದೇ ಇದ್ದಾರೆ. ನಿನ್ನನ್ನು ಕರೆಸಿ ಈ ವಿಚಾರವನ್ನು ನಿನ್ನೊಂದಿಗೆ ಚರ್ಚಿಸಿದ್ದು ರಂಗರಾಜರೇ. ಇದ್ದೇ ಚೋಳರ ಆದಿಯ ಮನೆಗೆ ಇಲ್ಲಿ ನಡೆದ ವಿಷಯದ ಬಗ್ಗೆ ಒಂದು ಪತ್ರವನ್ನು ಬರೆದು ಕಳುಹಿಸಿ. ಈಗ ಜನ ಏನ್ರಿ ಇದು ಅಭ್ಯಾಸ? ಅವಾಗಲೇ ಇದ್ರ ಬಗ್ಗೆ ಹೇಳಿದ್ದೀನಿ. ಮತ್ತೆ ಕೇಳ್ತಾ ಇದೆಯಾ? ಇದು ಮೂಗಿಗೆ ಹೇಳ್ತಾ ಇದ್ರೆ ನನ್ನ ಬುದ್ಧಿ ಕೆಲಸನೇ ಮಾಡಲ್ಲ. ಏನ್ ಹೇಳು? ಇಲ್ಲಿ ನೋಡಿ, ಎಲ್ಲೋ ಎಂದಿಗೂ ನೋಡ್ಬೇಡ್ರಿ. ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಈಗ ಯಾವಾಗ ಸುಮ್ಮನೆ ಅದೇನೋ ಧರ್ಮದ ವಿಚಾರ ಅಲ್ಲ. ಅದೇ ಅದೇ ಬಿಟ್ಟಿದ್ದೇವ ಯಾವಾಗ ಪಟ್ಟಕ್ಕೆ ಬರ್ತಾನೋ ಗೊತ್ತಿಲ್ಲ. ಅವ್ರು ಹೋದ ತಕ್ಷಣ ನೀವು ಬಿಟ್ಟಿದ್ದೇವೋ ಪಟ್ಟಕ್ಕೆ ಬರ್ತಾರೆ. ನೋಡು, ರಾಣಿಯಲ್ಲಿ ಕಿತ್ತಾಟ ಜಾಸ್ತಿಯಾಗಿ ಈ ಅರಮನೆ ನೆಂಜಿ ಹಾಳಾಗೋಗುತ್ತೆ. ಅರಮನೆ ನೆಂಜಿ ಆದ್ಮೇಲೆ ರಾಜ್ಯ ನೆಂಜಿ ಹಾಳಾಗುತ್ತೆ. ಇವನೇ ಅಲ್ಲರಿ ಹೊರಸ ಬಿಟ್ಟಿದೇವನ ಹತ್ತಿರ ಸಂಬಂಧಿ. ಇವನೇ ಶಾಂತಳೆ ಮದುವೆ ಮಾಡಿಸಿ ಅವಳ ಸ್ನೇಹಿತೆಯನ್ನ ಯುವ ಮದುವೆ ಅಲ್ಲ, ಯುವ ಮದುವೆ ನಾವೇನಾದ್ರೂ ಗೂಢಾಚಾರ ಅಂತ ಗೊತ್ತಾದ್ರೆ ಈ ಕಥೆ ಏನಾದ್ರೂ ತಪ್ಪಿಸ್ಕೆ ಬಂದ್ರಿ. ಎಲ್ಲ ಉಪಾಯ ಬಂತು. ಈಗ ನಾವು ಕುಡಿದವ್ರ ನಾಟಕ ಮಾಡಿದ್ರೆ ಆಮೇಲೆ ಗೊತ್ತೇ ಆಗಲ್ಲ. ಸರಿ, ಹಾಗೆ ತಿರುವತ್ಕ ಲೇ, ಅಲ್ಲಿ ಕಾಣುವುದಿಲ್ವಾ? ಚಂದ್ರ ಲೇ, ಅದು ಚಂದ್ರ ಅಲ್ಲ ಕಣೋ, ನಕ್ಷತ್ರ ಕಣೋ, ಗುಬ್ಬು. ಏ, ಗುಬ್ಬು ನನ್ನ ಮಗನೇ, ಅದು ನಕ್ಷತ್ರನೇ. ಇನ್ನೂ ಹೊತ್ತವ ಹೇಳ್ತೀನಿ, ಗುಬ್ಬು ನನ್ನ ಮಗನೇ. ನಾವು ಹೊಯ್ಸಳ ರಾಜ್ಯದ ಪ್ರಭುಗಳು, ದೊರೆಗಳು, ರಾಜಗಳು. ಇವನು ನನ್ನ ಮಗ. ಅಲ್ಲ ಅಲ್ಲ, ಇವನೇ ನನ್ನ ಮಗ. ನಾನು ಇವನ ಅಪ್ಪ. ಸ್ವಾಮಿ, ನೀವ್ಯಾರು? ನಾನು ಅಪ್ಪರಸ, ಅರಮನೆ ಮೇಲ್ವಿಚಾರಕ. ಮೇಲ್ವಿಚಾರಕ ಅಂದ್ರೆ ಅಷ್ಟು ಗೊತ್ತಾಗಲ್ಲ. ಬುದ್ಧು ನನ್ನ ಮಗನ ಮೇಲ್ವಿಚಾರಕ ಅಂದ್ರೆ ಅರಮನೆ ಮೇಲೆ
ನಿಮಗೆ? ನೋಡಿ, ನಮ್ಮದು ಪ್ರಜಾ ರಾಜ್ಯ, ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ಇರುವ ರಾಜ್ಯ. ನಮ್ಮ ರಾಜ್ಯದಲ್ಲಿ ಯಾವುದೇ ಹಕ್ಕಿನ ವಿಚಾರ ಇಲ್ಲ. ಅದೇನೋ ಕೇಳಿ. ಅದೇ ನಮ್ ಬಿಟ್ಟಿದೇವ ಇತ್ತೀಚೆಗೆ ಮದುವೆ ಆದ್ರಲ್ಲ, ಆಕೆ ಯಾರು? ಆಕೆ ಹೆಸರು ಶಾಂತಲೆ. ಈಗ ಆಕೆ ನಮ್ಮ ಮಹಾರಾಣಿ. ಶಾಂತಲೆ ರಾಜವಂಶದ ಅಂತ ಕುಣಿತದ ವಂಶದ ಹೌದಾ? ಸುದ್ದಿ ನೀಡಿದ್ದು. ಆಗ ಒಪ್ಪಿದರೆ ಅವ್ರು ಮದುವೆ ಆಗಿದೆ. ಶಾಂತಳೆ ಆಗಿದೆ, ದೇಶನಾಗಿದೆ. ಆದರೆ ಏನು ಮಾಡುವುದು? ಇದು ನಿಮ್ಮ ತಪ್ಪಲ್ಲ, ನಿಮ್ಮ ದೇಹ ಸೇರುವ ನಿಶೆ ಮಾಡುತ್ತಿರುವ ಕೆಲಸ. ಇನ್ನೊಮ್ಮೆ ಏನಾದರೂ ಈ ರೀತಿ ಮಾತಾಡಿದ್ರೆ ನಿಮ್ಮ ಹೆಣ ಉರುಳೋದು ಖಂಡಿತ. ಸಾಧ್ಯ ಆ ತಾಯಿ ಎತ್ತಾಯಿ ಗುಣದಲ್ಲಿ, ನಡತೆಯಲ್ಲಿ, ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ ಮಹಾನ್ ಪ್ರವೀಣೆ. ರಾಜಕೀಯದಲ್ಲಿ ಗಂಡಸರನ್ನೇ ಮೀರಿ ರಾಜ್ಯ ಆಳುವ ಶಕ್ತಿ ಇದೆ. ಆದರೆ ಆಕೆಗಿರುವ ಕಳಂಕವೆಂದರೆ ನಕ್ಕನ ವಂಶದವಳೆಂಬುದೊಂದೇ. ಆ ವಂಶದಲ್ಲಿ ಹುಟ್ಟಿದ್ದು ಆಕೆ ತಪ್ಪೆ, ನೀತಿವಂತರಲ್ಲಿ ಜಾತಿ ಹುಟ್ಟಿದ್ದು ಆಕೆ ತಪ್ಪೆ. ನೀತಿವಂತರಲ್ಲಿ ಜಾತಿ ಹುಡುಕುವ ಈ ಜನಕ್ಕೆ ಏನನ್ನಬೇಕು? ಇವರು ಕುರಿತು ಮಾತನಾಡಿರಬಹುದು, ಆದರೆ ಇದರಲ್ಲಿ ಸತ್ಯವಿದೆ. ರಾಣಿಯವರ ನಿವಾಸದಲ್ಲಿ ಎದ್ದಿರುವ ಕಿಚ್ಚಿನ ಹೊಗೆ ಊರೆಲ್ಲ ಪ್ರಸರಿಸುತ್ತಿದೆ ಎಂದು ತಿಳಿದಂತಾಯಿತು. ಈ ಕಿಚ್ಚು ಹೆಚ್ಚ ಮುಚ್ಚ
ನಾವು ಬಯಸಿದ್ದು ತಾನಾಗಿಯೇ ಹುಡುಕಿಕೊಂಡು ಬಂದಂತಾಯಿತು. ನೋಡು, ಅವನಲ್ಲಿರುವ ಕತ್ತಿ ಒಲೆಯ ಯುದ್ಧ ಸಾಮಗ್ರಿಗಳನ್ನು ಬಸಿದುಕೊಂಡು ಒಂದು ಬಸ್ತಿನೊಂದಿಗೆ ಕರೆದುಕೊಂಡು ಬಾ. ಹಾ, ಯುದ್ಧಕ್ಕೆ ಆಮಂತ್ರಣ ತಂದಿರಬಹುದೇ? ಹೊಯ್ಸಳರ ಯುದ್ಧ ಮಾಡುವರೆ ತಾವೇ ಹೇಳುವಂತೆ ಯಥಾ ರಾಜ ತಥಾ ರಾಜ್ಯ. ರಾಜ ರೋಗಗ್ರಸ್ತನಾದರೆ ರಾಜ್ಯವೂ ರೋಗಗ್ರಸ್ತವಾಗುವುದು. ಏನೆಂದು ವಿಚಾರಿಸು. ಹೊಯ್ಸಳರ ಸೈನ್ಯದಲ್ಲಿ ಪ್ರಧಾನ ಸೇನಾನಿಯಾಗಿದ್ದೇನೆ. ನಮ್ಮ ಪ್ರಧಾನ ಸೇನಾನಿ ಗಂಗೆರಾಜರು ನಮಗೆ ಈ ಪತ್ರವನ್ನು ನೀಡಿ ಬಕ್ಕಸ, ಅದೇನು ಈ ಪತ್ರವನ್ನವಾದ? ಹಾ, ಚೋಳ ರಾಜ್ಯದ ಪ್ರಧಾನ ಸೇನಾನಿ ಆದಿಯಮ್ಮನಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ತಮ್ಮ ಸೈನಿಕರು ನಮ್ಮ ಗಡಿಯೊಳಗೆ ನಿಂತು ಅನೇಕ ತೊಂದರೆ ನೀಡುತ್ತಿದ್ದಾರೆ. ಇದು ತಮಗೂ ತಿಳಿದಿರಬಹುದು. ನ್ಯಾಯವಾದ ಕಾರ್ಯವೆಂದರೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿರುವುದು ದುಃಖದ ಸಂಗತಿ. ಹೆಣ್ಣನ್ನು ನಾವು ಮಾತೃಸ್ಥಾನದಲ್ಲಿಟ್ಟಿರುವಾಗ ಈ ರೀತಿಯವರ ಮೇಲೆ ದೌರ್ಜನ್ಯ ಎಸಗಿರುವುದು ಸರಿಯೇ? ಹೆಣ್ಣಿನ ಗಂಡಿನ ಶಾಪ ತಟ್ಟದೇ ಇರುವುದಿಲ್ಲ. ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಇಷ್ಟೇ ದೌರ್ಜನ್ಯ ಎಸಗಿದರೆ ನಿಮಗೆಷ್ಟು ನೋವಾಗಬಹುದೆಂದು ಯೋಚಿಸಿ. ನಮ್ಮ ರಾಜ್ಯದ ಬೈರುಗಳು ನಾಶವಾಗಿವೆ. ಜನಕರುಗಳನ್ನು ಕತ್ತೊಯ್ದಿರುತ್ತೀರಿ. ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರುತ್ತೀರಿ. ಇದನ್ನೆಲ್ಲ ನೋಡಿದರೆ ವಿನಾಕಾರಣ ಕರೆದು ನಮ್ಮನ್ನು ಯುದ್ಧಕ್ಕೆ ಆಮಂತ್ರಿಸುವಂತಿದೆ. ಆದರೆ ನಾವು ಯುದ್ಧ ಮಾಡುವುದಿಲ್ಲ. ಅಂದರೆ ಯುದ್ಧ ಮಾಡಲಾರದ ಹೇಡಿಗಳೆಂದು ಭಾವಿಸಬೇಡಿ. ನಾವು ಜೈನರು. ಧರ್ಮ ಎಂಬುದೇ ನಮ್ಮ ಮೂಲ ಮಂತ್ರ. ಯುದ್ಧ ಹೂಡಿ ಜನತೆಯನ್ನ ಬಲಿಗಳು ಇಷ್ಟವಿಲ್ಲ. ಮೇಲಾಗಿ ನಾವು ಕನ್ನಡಿಗರು ಎಲ್ಲ ದೇಶದ ಎಲ್ಲ ಭಾಷೆಯ ಜನರೊಂದಿಗೆ ಕೂಡಿ ಬಾಳಬೇಕೆಂಬುದೇ ನಮ್ಮ ಆಶಯ. ದಯವಿಟ್ಟು ನಿಮ್ಮೊಂದಿಗೆ ಕೂಡಿ ಬಾಳಲು ಅವಕಾಶ ಮಾಡಿಕೊಡಿ. ಈಗ ನಾವು ನಿಮ್ಮಿಂದ ಅಪೇಕ್ಷಿಸುವುದಿಷ್ಟೇ. ನಿಮ್ಮ ಕಡೆಯವರಿಂದ ನಮಗಾಗಿರುವ ನುಕ್ಸಾನಿಗೆ 50,000 ವರಹಗಳನ್ನು ಪರಿಹಾರವಾಗಿ ಕಳಿಸಿಕೊಡಿ. ಇಂದು ಕನ್ನಡದ ಪ್ರಧಾನ ಸೇನಾನಿ ಇವರಿಗಾದ ನುಕ್ಸಾನಿಗೆ ನಾವು ಹೊಣೆ. ಇವರಿಗಾದ ನುಕ್ಸಾನಿಗೆ ನಾವು ಪರಿಹಾರ ಕೊಡುವುದೇ. 5 ಸಹಸ್ರವಲ್ಲ, 5 ಪುರಹ ಕೊಡುವುದಿಲ್ಲ ಎಂದು ಹೇಳು. ಅಷ್ಟು ಶಕ್ತಿ ಇದ್ದರೆ ಯುದ್ಧ ಮಾಡೇ ಪಡೆದುಕೊಳ್ಳಲಿ. ನಡೆಯಬಾರದೆಂಬುದಕ್ಕೆ ಈ ರೀತಿ ಬರೆದಿದ್ದಾರೆ ಪ್ರಭು. ಅದು ಹೇಡಿಗಳ ಮಾತು. ಕ್ಷಮಿಸಿ, ಹೇಡಿಗಳೆಂಬ ಪದವನ್ನು ಹಿಂತೆಗೆದುಕೊಳ್ಳಿ. ಹೇಗೆ ಮಾಡಬಲ್ಲೆ ಎಂಬುದನ್ನು ಮಾಡಿಯೇ ತೋರಿಸುತ್ತಿದ್ದೇನೆ. ಆದರೆ ನಾವು ಶಾಂತಿಪ್ರಿಯರು, ಅಹಿಂಸಾವಾದಿಗಳು. ಯಾವ ಕಾರಣದಿಂದಲೂ ಒಂದು ಪ್ರಾಣಿಗೂ ಹಿಂಸೆಯಾಗಬಾರದೆಂಬುದೇ ನಮ್ಮ ಮೂಲ ತತ್ವ. ಕೈಲಾಗದ ಹೇಳಿ ನಮಗೆ ಶಾಂತಿ ಬಯಸುತ್ತೀಯಾ? ಸಲ್ಲದ ಮಾತುಗಳನ್ನಾಡಿ ನನ್ನನ್ನು ಕೆರಳಿಸಬೇಕು. ನಾನು ಏನು ತಿಳಿಸಬೇಕಾಗಿದೆಯೋ ಅದನ್ನು ತಿಳಿಸಲಾಗಿದೆ. ನಮ್ಮ ಪ್ರಧಾನ ಸೇನಾನಿಯವರ ಪತ್ರಕ್ಕೆ ಉತ್ತರವನ್ನು ಬರೆದುಕೊಡಿ. ಏನಂದ್ರೆ ಕೆರಳಿಸಬೇಡ ಎಂದ್ರೇನ? ಅದೇನು ಮಾಡಿದ್ರೆ
ಧರ್ಮವನ್ನು ಬಿಡಲಾರೆ. ನಿಮಗೆ ಧೈರ್ಯವಿದ್ದರೆ ತಡೆಯಲಿ ಪರೀಕ್ಷೆ. ಎಷ್ಟು ಸೊಕ್ಕು ಇವನಿಗೆ! ತಡವೇಕೆ? ಬೇಗ ತೆಗೆದುಕೊಂಡು ಬಾ. ಸೈನಿಕ, ಇವನ ಎರಡು ಕೈಗಳನ್ನು ಹಿಂದಕ್ಕೆ ಬಿಗಿಯಾಗಿ ಕಟ್ಟು. ನನ್ನ ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ನಾವು ಧರ್ಮಕ್ಕೆ ಬೆದರುವವರು ಹೊರತು ಬೇರೆ ಯಾವ ಭಯವೂ ನನಗಿಲ್ಲ. ನಿಮ್ಮ ಶಿಕ್ಷೆಗೆ ಹೆದರಿ ಓಡಿ ಹೋಗುವ ಹೇಳಿಯೂ ನಾನು. ಸಾಗಲಿ ನಿಮ್ಮ ಕಾರ್ಯ. ಎಲ್ಲ ನಾಯಿ ಎಷ್ಟು ಸೊಕ್ಕು ನಿನಗೆ! ಅಪ್ಪಸ, ತಡವೇಕೆ? ಮುಂದುವರೆಸು. ಶಾಂತಿ ದೂತನ ಮುಖ ಎಷ್ಟೊಂದು ಸುಂದರವಾಗಿ ಕಾಣುತ್ತಿದೆ. ಹೌದು ಹೌದು, ನಿಮ್ಮ ವಯಸ್ಸಿನ ಪ್ರಜೆಗಳಿಗೆ ಹೋಗಿ ಹೇಳು ನಮ್ಮ ಶಾಂತಿಯ ಸಂದೇಶವನ್ನು. ನಿಮ್ಮ ಪ್ರಭು ಇದನ್ನು ನೋಡಿ ಸಂತೋಷ ಪಡಲಿ. ಏನು ಮಹತ್ ಕಾರ್ಯ ಸಾಧಿಸಿದೆಂದು ಇಕ್ಕಬೇಡ. ನಿಮ್ಮ ಇಂದಿನ ನಗು ಮುಂದಿನ ದುಃಖಕ್ಕೆ ನಾಂದಿ ಎಂಬುದನ್ನು ಬರೆಯಬೇಡ. ನಿನ್ನ ಈ ಅಶಾಂತಿ ಸಂದೇಶವನ್ನು ನಮ್ಮ ನಾಡಿಗೆ ಸಾರುತ್ತೇವೆ. ಆ ದಿನ ನಿನಗೆ ಒಳ್ಳೆಯದನ್ನು ಮಾಡಲಿ. ಹಣ ಅಣ್ಣವರೇ! ¡Vamos!
ಬಂದಿಲ್ಲ ನೀವು ಯೋಚಿಸ್ತೇನೆಂದು ಒಳ್ಳೆ ವಿಚಾರ ತಿಳ್ಕೊಂಡೆ. ಅರಮನೆಯಿಂದ ಮನೆ ಇದೆ ನೋಡು. ಅದೇ ಗದುಶಾಲ ಶಾಲೆ ಇದೆ, ಇನ್ನೊಂದು ಮನೆ ಇದೆ ನೋಡು. ಅಲ್ಲಿ 100 ಜನ ಸೈನಿಕರು ಹತ್ತಿ ಉಪಹಾರ ಪ್ರಾಣಿ ಯುದ್ಧಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಮಾಡ್ತಾ ಇದ್ರು. ಹಾಗಾದ್ರೆ ಇವ್ರು ಬಾಯಿನ ಮಂತ್ರ ಕೈನ ಮಂತ್ರ ಹಾಕೋಗೆ ಸೌತಿ ಸೌತಿ ಅಂತ ಹೇಳಿ ಈಗ ಯುದ್ಧ ತಯಾರು ನಡೆಸ್ತಾ ಇದ್ದಾರೆ ಅನ್ನ. ನಾವು ಸಂಗ್ರಹಿಸಿದ ವಿಚಾರ ಪ್ರಕಾರ ಈ ಬಂಗಾಳ ರೈತರಿಗೆ ಯುದ್ಧ ಮಾಡೋದು ಇಷ್ಟ ಇಲ್ಲ. ಆದ್ರೆ ಬಿಟ್ಟಿದೆ ಹೋಯ್ದಲ್ಲ, ಯುದ್ಧ ಮಾಡಲೇಬೇಕು ಎಂಬ ಇಚ್ಛೆ ಅಂತೆ. ಮಾಡ್ಕೊಳ್ಳಿ. ನಮ್ಮವರು ಅವರಿಗೆ ಮುಕ್ಕಿಸೇ ಮುಗಿಸ್ತಾರೆ. ಈ ವಿಚಾರವನ್ನ ನೀವು ನಿಮ್ಗೆ ತಿಳಿಸು. ಹಾಗಾದ್ರೆ ಅಷ್ಟ ವಿಚಾರ ಚೆನ್ನಾಗಾಯ್ತು. ಹೇಳಿ, ಹೇಳಿ ತಿಳಿಸು. ನಾನು ನೋಡಿದ ಪಹಾಡ ತರ ಕಾಣ್ತಲ್ಲ. ಒಳ್ಳೆ ಪುಟ್ಟವನ್ನ ತಂದಿದೆ. ಯಾರು ಯಾರಿದ್ದೀರಿ? ಯಾರೋ ಮಾತಾಡ್ತಾ ಇರುವಾಗಾಗಿತ್ತು. ಯಾರು ನೀವು? ಸ್ವಲ್ಪ ಅರಮನೆ ಸೇರಿಸ್ತೀರಾ? ಯಾರು ನೀವು? ನನ್ನ ಹೆಸರು ವೆಂಕನಾಯಕ. ಚೋಳರ ಹೊಯ್ಸಳರ ಪರವಾಗಿ ನಾನು ಚೋಳರಲ್ಲಿಗೆ ಹೋಗಿದ್ದ ಓಲೆಕಾರ. ಓಹೋ, ನೀವೆಯೋ ಚೋಳರಲ್ಲಿಗೆ ಹೋಗಿದ್ದ ಓಲೆಕಾರ? ಹೋಗಿ ಹೋಗಿ ಕುರುಡು ಕಳಿಸಿದಾರ. ಹೋಗುವಾಗ ನನ್ನ ಕಣ್ಣುಗಳು ಚೆನ್ನಾಗೇ ಇದ್ದವು. ನಾನು ಕುರುಡನಾಗಿ ಹೋಗಿರಲಿಲ್ಲ. ಅವರು ನನ್ನ ಕಣ್ಣುಗಳೆರಡನ್ನು ಕೊರೆದು ಇಲ್ಲಿಗೆ ತಂದು ಬಿಟ್ಟರು. ಅಯ್ಯೋ, ಈಗೀಗ ಮಾಡಲಾಯ್ತು. ಶಾಂತಿ ಶಾಂತಿ ಅಂತ ಹೋದ್ರೆ ಕಣ್ತರದ ಕೆಲಸದೆ. ಬೈಬೇಕು, ಅವ್ರನ್ನ ಬೈಬಾರ್ದು. ನನ್ನ ಕಣ್ಣು ತೆಗೆದುವೆಂಬ ಹೆಮ್ಮೆ ಇವತ್ತಿಗೆ ಅವರಿಗಿರಬಹುದು. ಅತ್ತವರಿಗೆ ಇವತ್ತು, ನತ್ತವರಿಗೆ ನಾಳೆ ಅನ್ನೋ ಗಾದೆ ಮಾತು ಸುಳ್ಳಲ್ಲ. ಅವರು ಮಾಡಿದ ಅನ್ಯಾಯವನ್ನ ನಮ್ಮ ಬಾಹುಬಲಿ ಸ್ವಾಮಿ ಯಾವತ್ತೂ ಕ್ಷಮಿಸಲ್ಲ. ಅವರ ತಪ್ಪಿಗೆ ಅವರು ಶಿಕ್ಷೆ ಅನ್ವಯಿಸುತ್ತಾರೆ. ನನ್ನನ್ನು ಸ್ವಲ್ಪ ಅರಮನೆ ಕರ್ಕೊಂಡೋಗ್ಬಿಡ್ತೀರಾ? ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತೀರಿ? ಇಷ್ಟೊತ್ತು ಅಂದ್ರೆ ಈಗ ಎಷ್ಟೊತ್ತಾಗಿದೆ? ಈಗಾಗಲೇ ಕೋಳಿ ಕೂಗು ಸಮಯ ಇದೆ. ನನಗೆ ಹಗಲು ಯಾವುದು ರಾತ್ರಿ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ. ನಾನೀಗ ಎಲ್ಲಿದ್ದೀನಿ? ನೀವೀಗ ದೋರ ಸಮುದ್ರದಲ್ಲಿದ್ದೀರಿ. ಸತ್ಯ, ನೀರು ಸಿಕ್ಕಿದ್ದು ಒಳ್ಳೇದಾಯ್ತು. ಸರಿ, ನೀವು ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದ್ದೀರಿ? ನಾವು ಮಾರೆ ಮಾಡ್ತಾ ಇದ್ದೀವಿ. ಎಚ್ಚರವಾಗಿರಿ. ಶತ್ರುಗಳು ಯಾವುದಕ್ಕೂ ಹೆಸರಲ್ಲ. ಅವರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ. ಸತ್ಯ, ನಾನು ನಮ್ಮ ರಾಜ್ಯಕ್ಕೆ ಬಂದಲ್ಲ. ಸತ್ತರೆ ನಮ್ಮ ರಾಜ್ಯದಲ್ಲೇ ಸಾಯೋಣ ಅಂತ ನನ್ನ ಜೀವನವನ್ನು ಪಾವನವಾಗುತ್ತೆ. ನನ್ನನ್ನ ಸ್ವಲ್ಪ ಅರಮನೆ ಕರ್ಕೊಂಡು ಹೋಗ್ಬಿಡ್ತೀರಾ? ಇಲ್ಲ, ಇವತ್ತು ಬಹಳ ಮುಖ್ಯವಾದ ವಿಚಾರ ಬಂದಿದೆ. ಬೇರೆ ವ್ಯಕ್ತಿಗಳು ಈ ಜಾಬ್ ಬಿಟ್ಟು ಖಾತ್ರಿ ಮಾಡಿಬಿಟ್ಟಿದ್ದಾರೆ. ಸಂತೋಷ. ದೇಶದ ಕಾರ್ಯ ಮುಖ್ಯ. ನಾನು ಹೇಗೋ ಅರಮನೆಗೆ ಹೋಗ್ತೀನಿ. ಜಿನಾ ಜಿನಾ ಶಾಂತಿ ದೂತನಿಯ ಸಂತೋಷ ಆಗಿದೆ. ನೀವು ಏನೇ ಹೇಳಿದರೂ ಈ ಕಾಯಿಲೆ ನನ್ನನ್ನು ಬಿಟ್ಟು ಹೋಗಲಾರದು. ಈ ಅವಸ್ಥೆಯಲ್ಲಿ ರಾಜ್ಯವಾಳಲು ಉಚಿತವಲ್ಲ. ಯಥಾ ರಾಜ ತಥಾ ಪ್ರಜಾ ಎಂಬಂತೆ ತಥಾ ರಾಜ್ಯ ಎಂಬುದಾಗಿ ಸಾಮ್ರಾಜ್ಯ ಅವನದೇ ಹಾದಿ ಹಿಡಿಯಬಹುದು. ಏನಾದರೂ ಒಂದು ಪರಿಹಾರ ಕಂಡು ಹಿಡಿಯಲೇಬೇಕು. ಪ್ರಭು, ನಾವು ಅಧೀನರಾಗಬಾರದು. ಶತ್ರುಗಳ ಬಾಧೆ ಅತಿಯಾಗುತ್ತಿದೆ. ನನ್ನ ಈ ಪರಿಸ್ಥಿತಿಯನ್ನು ಅರಿತ ಶತ್ರುಗಳು ನಮ್ಮ ರಾಜ್ಯದ ಮೇಲೆ ಬಿದ್ದು ಸಾಮ್ರಾಜ್ಯ ಅವರ ಯಶೋದಲ್ಲಿ ನಾನು ಹೇಗೆ ಬದುಕಲಿ? ಹೀಗಾದಲ್ಲಿ ನಾನು ಜೀವಮಾನದಲ್ಲಿ ಕಾಣಬಾರದ ನರಕ ಕಂಡಂತಾಗುತ್ತದೆ. ಹಿರಿಯರು ಕಟ್ಟಿದ ಸಾಮ್ರಾಜ್ಯ ನನ್ನಿಂದ ನಾಶವಾದಂತಾಗುತ್ತದೆ. ರಾಜರೇ, ಇದಕ್ಕೆ ಉಳಿದಿರುವುದು ಒಂದೇ ಮಾರ್ಗ. ಬಿಟ್ಟಿದ್ದರಿಗೆ ರಾಜ್ಯಭಾರ ವಹಿಸಿ ನಾನು ನಿಶ್ಚಿಂತೆಯಿಂದಿರುತ್ತೇನೆ. ನನ್ನ ಮರಣಾನಂತರ ಅವರು ರಾಜ್ಯಭಾರ ವಹಿಸುವುದಾದರೆ ನಾನು ಹಿಂದೆ ನನ್ನ ಮರಣವನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ನಮ್ಮ ಬಾಯಿಯಿಂದ ಇಂತಹ ಮಾತುಗಳು ಬರಬಾರದು. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಪರಕೀಯರ ಪಾಲಾಗಬಾರದು. ನಮ್ಮಲ್ಲಿ ಸಾಕಷ್ಟು ಸೈನ್ಯ
ನಿನ್ನೊಂದಿಗೆ ಒಂದು ಮುಖ್ಯವಾದ ವಿಚಾರ ಮಾತನಾಡಬೇಕು. ಅದೇನು ಹೇಳಿ ಅಣ್ಣ. ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಬಾರದು. ನಮ್ಮ ಮಾತಿಗೆ ನಾನು ಎಂದಾದರೂ ಎದುರಾಗ್ತೀನಿ ಅದೇನು ಹೇಳಿ. ನಾನು ಜೀವಂತ ಹೆಣವಾಗಿ ಬಿಟ್ಟಿಯನ್ನ ಅಣ್ಣ ಇದೇನು ಹೀಗೆ ಮಾತನಾಡುತ್ತೀರಿ? ನಿಮ್ಮ ಕಣ್ಣಿನಲ್ಲಿ ನೀರು ಬಂದರೆ ನಾನು ತಡೆಯಲಾರೆ. ತಾಯಿ ಮಾಸುತ್ತಿಗೆ ನಿಮ್ಮ ಕೈ ಬಿಡುವುದಿಲ್ಲ. ಅದೇನು ಹೇಳಿ ಅಣ್ಣಾಜಿ. ಬಿಟ್ಟಿಯನ್ನ ಈ ರಾಜ್ಯಕ್ಕೆ ನನ್ನಿಂದ ತುಂಬಾ ಅನ್ಯಾಯವಾಗಿದೆ. ಬಿಟ್ಟಿಯನ್ನ ಯಾವ ಹೊಯ್ಸಳ ಸಾಮ್ರಾಜ್ಯ ವಿಸ್ತಾರ ಹೊಂದಬೇಕಿತ್ತು, ಯಾವ ಹೊಯ್ಸಳ ಸಾಮ್ರಾಜ್ಯ ಅಭಿವೃದ್ಧಿ ಹೊಂದಿ ಒಂದಾದ ದಿನಗಳನ್ನು ಎನಿಸಬೇಕಿತ್ತು, ಯಾವ ತಾತ ಮುತ್ತಾತಂದಿರು ಮೈನಕ್ಕರನ್ನು ಬೆಳೆದು ಬೆಳೆಸಿದ ಸಾಮ್ರಾಜ್ಯ ನನ್ನ ದುರ್ಬಲ ತೊರೆಯ ಕೈಗೆ ಸಿಕ್ಕಿ ದಿನೇ ದಿನೇ ಕ್ಷೀಣಿಸುತ್ತಿದೆ. ಬಿಟ್ಟಿಯನ್ನ ಇಂತಹ ರಾಜ್ಯ ನನ್ನಿಂದ ಹಾಳಾಗಬಾರದು. ಈ ರಾಜ್ಯ ನನಗೆ ಬೇಡ. ನೀನೇ ನಾನು ಇದೇನು ಮಾತನಾಡುತ್ತೀರಿ? ನೀವು ತಿಳಿದಂತೆ ನಿಮ್ಮ ರಾಜ್ಯಾಧಿಕಾರಿಗೆ ಕಿಡಿಸುತ್ತಿಲ್ಲ. ನಿಮ್ಮ ಪರವಾಗಿ ಹಿರಿಯರಾದ ಗಂಗರಾಜರು ಅಧಿಕಾರ ವಹಿಸುತ್ತಿದ್ದಾರೆ. ನಾವು ಹಾಸಿಗೆಯ ಮೇಲೆ ಮನೆಗೆ ನಮಗೆ ಪ್ರೋತ್ಸಾಹಿಸಿದರೆ ಸಾಕು. ನಿಮ್ಮ ಮನವನ್ನು ಜೀವಂತ ಮಾಡಿ ತೋರಿಸುತ್ತೇವೆ. ಹೊಯ್ಸಳ ವಂಶದ ಗೌರವ ಪ್ರತಿಷ್ಠೆಗಳನ್ನು ಉಳಿಸಲು ಇತಿಹಾಸದ ಸಿದ್ಧ ಅಣ್ಣಾಜಿ. ಗಂಗರಾಜರೇ, ಬಿಟ್ಟಿದೆ ಪರಾಕ್ರಮವನ್ನು ಕೇಳಿಲ್ಲ. ಭಲೆ ಭಲೆ, ಇಂತಹ ಸಹೋದರನನ್ನು ಪಡೆದ ನಾನೇನು ನಮ್ಮ ನಾಡೇ ಪುಣ್ಯದನಾದ ನಿಮ್ಮಂತಹ ಹಿರಿಯ ಅಧಿಕಾರಿಗಳ ನಿಷ್ಕಾಮ ಸೇವೆ ನನ್ನ ಸಹೋದರನಂತ ವೀರ ಸಹೋದರನ ಸಾಕುವ ಇರುವವರೆಗೆ ಭವಿಷ್ಯದ ಸಾಮ್ರಾಜ್ಯ ಆಚರಣವಾಗಿ ಪಡೆದಬಹುದು ಎನ್ನುವ ಭರವಸೆ ನನಗೆ ಇನ್ನು ಮುಂದಾದರೂ ತಮ್ಮ ಚಿಂತೆಯನ್ನು ತಿಳಿದು ರಾಜ್ಯದ ವಿಚಾರವಾಗಿ ತಾವು ಚಿಂತಿಸಬೇಕು. ಈಗ ನಮಗೆ ವಿಶ್ರಾಂತಿ ಅಗತ್ಯ. ಪ್ರಭು ಏನಿದು? ತಾವು ನೀಡಿದ ಪತ್ರವನ್ನು ಆನೆಯ ಮನೆಯಲ್ಲಿ ಅವರು ಕುಡಿದ ಅಡಗಿದ್ದರು. ಪತ್ರವನ್ನು ಓದಿ ಕನ್ನಡಿಗರ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ತುಚ್ಛವಾಗಿ ಮಾತನಾಡಿದರು. ಕನ್ನಡಿಗರಾದ ನಾವು ಶಾಂತಿ ಪ್ರಿಯರೆಂದು ಗಡಿಗೆ ತಿಳಿಸಿದೆ. ಆದರೆ ನಿಮ್ಮ ಶಾಂತಿ ಎಷ್ಟೆಂದು ಪರೀಕ್ಷಿಸುತ್ತೇನೆಂದು ಕಬ್ಬಿಣದ ಸರಳುಗಳಿಂದ ನನ್ನ ಕಣ್ಣುಗಳನ್ನು ಬರೆದು ಕಾಮಲೆ ರೋಗದವರಿಗೆ ಕಾಡುವುದೆಲ್ಲ ಹಳದಿ ಇರುತ್ತದೆ. ನಿನ್ನ ಮನದಲ್ಲಿ ಕ್ರೋಧದ ಹೊಗೆ ತುಂಬಿರುವುದು
ಯುದ್ಧ ಮಾಡಬೇಕೆಂಬ ದೋಷದ ಜ್ವಾಲಾಗ್ನಿ ಉರಿಯುತ್ತಿದೆ. ನೀನೇ ಯೋಚಿಸುತ್ತಿದ್ದೀಯ. ರಾಯಭಾರಿಯಾಗಿ ಹೋದವನಿಗೆ ಕೇವಲ 2 ಕೊಟ್ಟು ಹೋದವನು ನಿಜ. ಆದರೆ ಯುದ್ಧವೇ ನಡೆದು ಹೋಗಿದ್ದರೆ ಅದೆಷ್ಟು ಜನ ಸಾವಿರಾರು ಅಪಾಯಗಳ ಪ್ರಾಣಗಳು ಭೂಮಿಯಾಗುತ್ತಿದ್ದವು. ನೀನೇ ಯೋಚಿಸು. ನಮ್ಮ ಶಾಂತಿ ನಮ್ಮನ್ನು ಕಾಯಿದೆ. ಆದಷ್ಟು ಬೇಗ ಇದೇ ಪತ್ರವನ್ನು ಸೇನಾಧಿಪತಿ ಗಜಪತಿಯೊಂದಿಗೆ ಬರೆದು ಚೋಳರಿಗೆ ಕಳುಹಿಸಿ ನೋಡೋಣ ಮತ್ತೇನು ಮಾಡುತ್ತಾರೆ. ಅಣ್ಣಾಜಿ ಮತ್ತೇನು ಮಾಡುತ್ತೇವೆ? ಒಮ್ಮೆ ಕೈ ಸುಟ್ಟುಕೊಂಡ ಮೇಲೆ ಅದೇ ಬಿಸಿಗೆ ಕೈ ಹಾಕುವುದು ಮೂರ್ಖತನವಲ್ಲವೇ? ಮತ್ತೆ ಈ ಯತ್ನ ಮರಳಿ ಯತ್ನವು ಮಾಡು ಎಂಬುದೇ ನಮ್ಮ ಸಂಕಲ್ಪ. ರಂಗರಾಜರೇ, ಬೇಗ ಕಳುಹಿಸಿ. ಬೇಡ ಅಣ್ಣಾಜಿ, ಮತ್ತೆ ಕಳುಹಿಸುವುದು ಅವಿವೇಕದ ಪರಮವಾದಿ ಅಷ್ಟೇ. ಬಿಟ್ಟಿಯನ್ನು ಏನು ಮಾತನಾಡುತ್ತಿರುವುದನ್ನು ಪರಿಜ್ಞಾನ ನಿನಗಿದೆ. ಇದು ನಿನ್ನ ಅಣ್ಣನ ಆಜ್ಞೆಯಲ್ಲ, ರಾಜ ಆಜ್ಞೆ. ನಡೆಯಲೇಬೇಕು. ಬಿಟ್ಟಿಯನ್ನು ಎಲ್ಲ ಹಾಳಾಗೋಯ್ತು. ಏನೋ ಒಳ್ಳೆ ವಿಚಾರ ಹೇಳೋಣ ಅಂತ ಬಂದೆ. ನಾನು ಒಟ್ಟಿ ಸೀದಿ ಎಲ್ಲ ಹಾಳಾಗೋಯ್ತು. ಅಪಶಕುನ ಆದ್ಯತೆ ಹೇಳೋದಿಲ್ಲ. ಬೇಕಾದ್ರೆ ಇನ್ನೊಂದು ಸೇರಿಸಿ
ಕುಲ ವಂಶದ ನಾಶನವನ್ನು ಅಜರಾಮರವಾಗಿ ನೀವು ರಕ್ಷಣೆ ಮಾಡುತ್ತೇವೆ. ಇದು ಸತ್ಯ. ಉತ್ತರಾಜರೇ, ನೀವೇ ವಿದ್ಯೆಯಲ್ಲಿ ಸೂಕ್ತ ಮಾರ್ಗದರ್ಶನವನ್ನು ನೀಡಬೇಕು. ವಿದ್ಯೆದೇವನಿಗೆ ಆತುರ ಜಾಸ್ತಿ. ಸರ್ವ ರೀತಿಯಲ್ಲೂ ಅವನನ್ನು ಸೂಕ್ತ ಮಾರ್ಗದಲ್ಲಿ ಕೊಂಡೊಯ್ಯುವ ಕಾರ್ಯ ನಿಮ್ಮದಾಗಲಿ. ವಿದ್ಯೆಯಣ್ಣ, ಅಣ್ಣನ ಮಾರ್ಗದರ್ಶನವನ್ನು ಮರೆಯಬೇಡ. ನಿಮ್ಮ ಅಣ್ಣನಾದರೂ ನಮ್ಮ ಜೈನ ಧರ್ಮವನ್ನೇ ಪಾಲಿಸುತ್ತಾ ಸಾಗುತ್ತಿದ್ದ. ನೀನು ಅದೇ ಮಾರ್ಗವನ್ನು ಅನುಸರಿಸಿ ಬಾಳುವನ್ನ. ಇದೇ ನಮ್ಮ ಅಭಿಲಾಷೆ. ಅವೇ ಇದೊಂದು ವಿಚಾರದಲ್ಲಿ ನಾವು ನಮಗೆ ಒತ್ತಾಯ ಬೇರಬಾರದು. ನಮ್ಮ ರಕ್ಷಣೆ ಮಾಡಬೇಕು ನಿಜ, ಆದರೆ ಅದು ಕೇವಲ ಒಂದು ಕಡೆಯನ್ನು ಅನುಸರಿಸಿದರೆ ಆಗಲ್ಲ. ನಮ್ಮ ಎದುರಾಳಿಗಳಿಗೂ ಅದು ಇದ್ದರೆ ಮಾತ್ರ ಸಂರಕ್ಷಣೆ ಸಾಧ್ಯ ಅಲ್ಲವೇ ಇಲ್ಲ. ಪ್ರಭು ಶ್ರೀಮಂತ ಏನು ಪ್ರಭು, ಚೋಳ ಸೇನಾಧಿಪತಿಗಳು ಇದನ್ನು ಕಳಿಸಿದ್ದಾರಂತೆ. ಚೋಳ ಸೈನಿಕ ಇದನ್ನು ತಂದ. ಆತನನ್ನು ಒಳಗಡೆಬಾರ ತಮ್ಮ ಆಜ್ಞೆಗೆ ಅನುಸಾರವಾಗಿ ಇದನ್ನು ನಾನೇ ತೆಗೆದುಕೊಂಡು ಬಂದೆ ಪ್ರಭು. ಅದು ಏನಂತ ಹೇಳ್ತಾರೆ? ಪ್ರಭು, ಗಂಗರಾಜನು ಬರೆದ ಪತ್ರಕ್ಕೆ ಉತ್ತರವಾಗಿ ಇದನ್ನು ಕಳಿಸಿದ್ದಾರಂತೆ. ಸರಿ ಹಾಗಾದರೆ ಆ ಪೆಟ್ಟಿಗೆಯನ್ನು ಅಲ್ಲಿರಿಸಿ ಹೋಗಿ ಆ ಚೋಳ ಸೈನಿಕನನ್ನು ಗೌರವಯುತವಾಗಿ ರಾಜ್ಯದ ಗಡಿಯಿಂದಾಚೆಗೆ ಕಳುಹಿಸುವ ಸೈನಿಕರಿಗೆ ತಿಳಿಸು. ಅಪ್ಪಣೆ ಪ್ರಭು. ನೋಡಿದೆಯಾ ವಿದ್ಯೆಯನ್ನ? ಶಾಂತಿಗೆ ಮನೆಗೆ ಉತ್ಪಣಿದ ಚೋಳರು ಕಳುಹಿಸಿದ ದ್ರವ್ಯ ಶಾಂತಿಯಿಂದಲೇ ರಾಜ್ಯಭಾರ ಮಾಡಬಹುದೆಂಬುದಕ್ಕೆ ಇದೇ ಸಾಕ್ಷಿ. ಇಂದು ನಿಮ್ಮಣ್ಣ ಇದ್ದಿದ್ದರೆ ಎಷ್ಟು ಸಂತೋಷಗೊಳ್ಳುತ್ತಿದ್ದ ಗೊತ್ತೇ. ಈಗ ಇದಕ್ಕೇನು ಹೇಳುವೆ? ಅವೇ ಶಾಂತಿಯುತ ಧರ್ಮವನ್ನು ಸಾಧಿಸಲು ಸಾಧ್ಯವಿಲ್ಲ. ಹಿಂದಿನ ಕಥೆಗಳನ್ನು ನೋಡಿ. ಶಾಂತಿಗೆ ಎಡೆಬಿಟ್ಟ ಹರಿಶ್ಚಂದ್ರನ ಕಥೆ ಏನಾಯಿತು? ಹೆಂಡತಿ ಮಕ್ಕಳನ್ನು ಮಾರಿ ಕೊನೆಗೆ ಸ್ಮಶಾನ ಕಾಯಬೇಕಾಯಿತು. ನಮ್ಮ ಶಾಂತಿಗೆ ಬೆಲೆ ಕೊಟ್ಟ ದ್ರೌಪದಿಯ ಕಥೆ ತುಂಬಿದ ಸಭೆಯಲ್ಲೇ ಮಾನಭಂಗವಾಯಿತು. ಇಷ್ಟು ಸಾಲದಂತೆ ಪಾಂಡವರು 12 ವರ್ಷ ವನವಾಸ ಅನುಭವಿಸಲೇಬೇಕಾಯಿತು. ಕೊನೆಗೂ ಕುರುಕ್ಷೇತ್ರ ಯುದ್ಧ ತಪ್ಪಲಿಲ್ಲ. ಯುದ್ಧದ ನಂತರವಲ್ಲವೇ ಶಾಂತಿ ನೆಲೆಸಿದ್ದು. ನೀನು ಹೇಳುವುದು ದಿಟ ವಿದ್ಯೆಯಲ್ಲ. ಚೋಳರು ನಿರ್ದಯರು, ಏನು ಮಾಡಲು ಹೇಸದವರು, ಮನುಷ್ಯತ್ವವೇ ಇಲ್ಲದ ಪಶು ಪ್ರವೃತ್ತಿಯರು. ಅಂತಹವರು ನಿಮ್ಮಣ್ಣನವರ ಶಾಂತಿ ಮಂತ್ರಕ್ಕೆ ಮರುಹೋಗಿ ನಮಗಾದ ನುಕ್ಸಾನನ್ನು ಗೌರವಪೂರ್ವಕವಾಗಿ ಕಳುಹಿಸಿಕೊಟ್ಟಿದ್ದಾರೆಂದ ಮೇಲೆ ಅವರು ಶಾಂತಿಯನ್ನೇ ಬಯಸಿದ್ದಾರೆಂದಾಯ್ತಲ್ಲವೇ? ಸ್ವಲ್ಪ ಇರಿತಾಯಿ, ನಾನು ಅವರನ್ನು ಅಷ್ಟು ಬೇಗ ನಂಬೋದಿಲ್ಲ. ಗಂಗರಾಜರು ಎಷ್ಟು ಬಲವ ಕಳಿಸಿದ್ದಾರೆ ನೋಡಿ. ಆ ಪೆಟ್ಟಿಗೆಯ ಹೊರಗಿದ್ದು ಅದರೊಳಗಿರುವ ವರ್ಣಗಳನ್ನು ತಿಳಿಸಿ. ನೋಡಿದ್ದೀಯಾವೇ? ಧರ್ಮಕ್ಕೆ ಬೆಲೆ ಕೊಟ್ಟು ಅಧಿವೇಶನಗಳು ನೀಡಿದ ಘೋರ ಕೃತ್ಯವನ್ನು. ಗಂಗರಾಜರೇ, ನೋಡಿದ್ದೀರಾ? ಧರ್ಮಕ್ಕೆ ಬೆಲೆ ಕೊಟ್ಟು ನೀಡಿದ ಘೋರ ಕೃತ್ಯವನ್ನು ಹೇಳಿ ಅವರಿಗೆ. ಇನ್ನು ಧರ್ಮ ಎಂದು ಕೂರಬೇಕೆ? ಧರ್ಮ ಎಂದು ಕುರಿತು ಅವಿವೇಕಿಗಳನ್ನು ಬರಿಕೊಡುತ್ತಿದ್ದೇವೆ. ಶಾಂತಿ ತಂದು ಕೊಡುವುದಿಲ್ಲ. ಶಾಂತಿ 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 ಇನ್ನೂ ಶಾಂತಿ ಬೇಕೇ ಅವರೇ? ಹೋಗಿ ಈ ಪೀಠವನ್ನು ತ್ಯಜಿಸಬೇಡ ಎಂದು ಹೇಳಿ. ಅವೇ ನಾನು ನೇತೃತ್ವದಲ್ಲಿ ಕುಳಿತು ರಾಜ್ಯ ಮಾಡಬೇಕೆಂದಿದೆ. ಆದರೆ ನನಗೆ ಪಟ್ಟವೇ ಬೇಡ. ಏನು ಹೇಳುತ್ತೀರೋ ವಿದ್ಯೆಯಲ್ಲ? ಯುದ್ಧದ ಘಟನೆಯನ್ನು ಬಿಟ್ಟುಬಿಡಿ. ಅಶೋಕ ಚಕ್ರವರ್ತಿಯನ್ನೇ ನೋಡು. ಕಳಿಂಗ ಯುದ್ಧದಲ್ಲಾದ ಭೀಕರ ಸಾವು ನೋವುಗಳನ್ನು ಕೊಂಡು ತನಗಾದ ನುಕ್ಸಾನ, ದೇಶದ ನುಕ್ಸಾನನ್ನು ನೋಡಿ ಯುದ್ಧ ಮಾಡುವುದನ್ನೇ ಕೈಬಿಟ್ಟು ಬೌದ್ಧ ಸನ್ಯಾಸಿಯಾಗಲಿದೆ. ಇಂತಹ ಚಕ್ರವರ್ತಿಗಳಿಗಿಂತ ನಮ್ಮದೇನು? ನೀನು ಯಾವುದೇ ಕಾರಣಕ್ಕೂ ಯುದ್ಧದ ಯೋಚನೆಯನ್ನು ಕೈಬಿಡಬೇಕು. ನೀವೇ ಯೋಚಿಸಿ ನೋಡಿ. ನಾವು ರಾಜ್ಯ ಮಾಡುತ್ತಿರುವುದು ನಮ್ಮ ಸುಖಕ್ಕಾಗಿ ಅಲ್ಲ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಪ್ರಜೆಗಳು ನೀಡುತ್ತಿರುವ ತಪ್ಪ ಕಾಣಿಕೆಯಿಂದಲೇ ನಾವು ರಾಜ್ಯ ನಡೆಸುತ್ತಿದ್ದೇವೆ. ಪ್ರಜೆಗಳನ್ನು ಕುರಿತು ಬದುಕಲು ನನಗಿಷ್ಟವಿಲ್ಲ. ಪ್ರಜೆಗಳೆಂದರೆ ನಾಡು, ನಾಡಿನಿಂದಲೇ ನಾವು. ನನಗೆ ಧರ್ಮ
ಸಮರ್ಥವಾಗಿ ಪರಿಗಣಿಸಿತ್ತು. ಕೇವಲ 2 ದಿನದ ಯುದ್ಧದಲ್ಲಿ ಚೋಳರು 7 ಹೆಸರಿನಂತೆ ನಿರ್ನಾಮವಾಗಿ ಹೋದರು. ಆಶ್ವೀಜ ಸುತ್ತ ಹುಟ್ಟಿಬಿರುವುದು ತಲೆಮಾರು ವಿಷ್ಣುವರ್ಧನ ಕೈವಶವಾಯಿತು. ಇದು ನಮ್ಮ ವಿಷ್ಣುವರ್ಧನರು ಅಸಾಮಾನ್ಯವಾದವರು. ಅವರ ಶಕ್ತಿಯಿಂದಲೇ ತಲಕಾಡು ನಮ್ಮ ವಶವಾಯಿತು. ರಾಜ್ಯದ ಹಿಂದೂಗಳಿದ್ದರೆ ಒಡೆಯ ನೋಡು, ನಾವು ನಾಳೆ ಸೈನ್ಯದಲ್ಲಿ ರಾಜಧಾನಿ ಹಿಂದಿರುಗಿಸಿದ್ದೇವೆ. ನಿಮ್ಮಂತರಿಗೆ ತಿಳಿಸು, ನಾಳೆ ವಿಜಯೋತ್ಸವ ನಡೆಯಬೇಕು. ನಗರವನ್ನು ಕಲಿಯ ತೋರಣಗಳಿಂದ ಅಲಂಕರಿಸಬೇಕು. ಎಲ್ಲ ದೇವಾಲಯಗಳಿಗೂ ನಾಳೆ ಬೆಳಗ್ಗಿನಿಂದಲೇ ಪೂಜೆ ನಡೆಯಬೇಕು. ಬ್ರಾಹ್ಮಣರಿಗೂ ಜೈನರಿಗೂ ಬೇರೆ ಬೇರೆ ಜನಾಂಗದವರಿಗೂ ಬೇರೆ ಬೇರೆ ಸಮಾಜದವರಿಗೂ ಏರ್ಪಾಡು ಮಾಡಬೇಕು. ನಿಮ್ಮ ಅರಸರಿಗೆ ಎಲ್ಲ ತಿಳಿಸಿ ಬರಬೇಕು ಒಡೆಯ. ತಾಯಿ ಆಸಕ್ತಿಗಾದೇವಿ, ನಿನ್ನ ನಂಬಿದವರನ್ನು ನೀನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ತೀರ್ಮಾನವಾಗಿದೆ. ಹೊಯ್ಸಳ ಇತಿಹಾಸದಲ್ಲಿ ಇದ್ದು ಒಂದು ಹೊಸ ಅಧ್ಯಾಯವೇ ಪ್ರಾರಂಭವಾಗಿದೆ. ಯಾರಿವರು? ಒಡೆಯ, ಇವರ್ಯಾರೆಂಬುದು ಗೊತ್ತಿಲ್ಲ. ನಗರದಲ್ಲಿಂದು ವಿಜಯೋತ್ಸವ ಆಚರಿಸುವ ಬಗ್ಗೆ ಸಂಭ್ರಮದಿಂದ ಕಾರ್ಯಗಳು ನಡೆಯುತ್ತಿರುವಾಗ ಇವರಿಬ್ಬರು ವಿಜಯೋತ್ಸವವನ್ನು ಅಲ್ಲ ನಡೆಯುತ್ತಿದ್ದರು. ಇವರ್ಯಾರೆಂಬುದು ಗೊತ್ತಿಲ್ಲ. ಇವರ ಮೇಲೆ ಸಂಶಯವನ್ನು ತಮ್ಮಲ್ಲಿಗೆ ಬಂಧಿಸಿ ಕರೆತಂದರು. ಏಯ್, ನಿಜ ಹೇಳಿ, ಇವರು ಯಾರೆಂದು? ಸೇವಕರೇ, ಇವರು ಬಾಯಿಗಳನ್ನು ನೋಡಿದರೆ ಇವರು ನಮ್ಮವರಲ್ಲ ಎಂದೆನಿಸುತ್ತದೆ. ಇವರನ್ನು ಎಳೆದುಕೊಂಡರೆ ನಾನೇ ಕಾಲಿ ಬಿಡಿ. ನಾವು ನಮ್ಮ ನಾಡಿನಲ್ಲೇ ಇರಬಾರದು. ಪ್ರಭು, ನಮ್ಮನ್ನು ಕಾಪಾಡಿ ಪ್ರಭು, ನಮ್ಮನ್ನು ಉಳಿಸಿ ಕಾಪಾಡಿ ಪ್ರಭು. ಬೇಗ ಹೇಳಿ, ನೀವು ಯಾರೆಂದು? ನಾನು ಚಾಣಕ್ಯ ಚಕ್ರವರ್ತಿಯ ಗೂಢಚಾರಿ ತಿಮ್ಮರಾಯ ಎಂದು. ಚೋಳರ ಗೂಢಚಾರಿ ವೆಂಕಟರಾಯ. ನಮ್ಮಲ್ಲೇ ಇದ್ದು ನಮ್ಮನ್ನೊಂದು ನಮಗೆ ಲಾಭಕ್ಕಿದ್ದೀರಾ? ಓ, ನೀವೇ ಅಲ್ಲವೇ ಒಂದು ಕುರಿ ತಾಯಿ ಶಾಂತಲಾದೇವಿಯ ಬಗ್ಗೆ ಅವಹೇಳನದಿಂದ ತುಂಡಾಗಿ ಕತ್ತರಿಸಬೇಕು. ನಿಮಗೆ ಈಗಲೇ ಶಿಕ್ಷೆ ಆಗಬಾರದು. ತುಂಬಿನ ಸಭೆಯಲ್ಲೇ ನಿಮಗೆಲ್ಲರಿಗೂ ಶಿಕ್ಷೆ ಆಗಬೇಕು. ಇದನ್ನು ನೋಡಿ ಇತರರು ತಿದ್ದಿಕೊಳ್ಳಲಿ. ಯಾರಾದರೆ ಆತ್ಮೀಯ ಬಂಧುಗಳೇ, ಆತ್ಮೀಯರು, ಸಾಮ್ರಾಜ್ಯದ ಎಲ್ಲ ನಿಷ್ಠಾವಂತ ಪ್ರಜೆಗಳು, ಇಂದಿನ ಈ ಶುಭ ಸಂದರ್ಭದಲ್ಲಿ ತಾವೆಲ್ಲ ಭಾಗಿಗಳಾಗಿ ನಮ್ಮ ಹಿರಿಯರಿಗೆ ತಾವು ಗೌರವ ಅಭಿಮಾನವನ್ನು ನೀವು ತೋರಿಸಿ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿದ್ದೀರಿ. ಇದಕ್ಕೆ ನಾವೆಲ್ಲರಿಗೂ ಕೃತಜ್ಞನಾಗಿರುತ್ತೇವೆ. ನಾನು ಪಟ್ಟಕ್ಕೆ ಬಂದೊಡನೆ ಯುದ್ಧ ಮಾಡಲೇಬೇಕಾಗಿತ್ತು. ಈ ಯುದ್ಧದಲ್ಲಿ ಜಯವೂ ಲಭಿಸಿತು. ಈ ಜಯ ಕೇವಲ ನನ್ನದಲ್ಲ, ಪ್ರತಿಯೊಬ್ಬ ಪ್ರಜೆಗೂ ಸೇರಿತು. ಈ ತಲಕಾಡಿನ ಯುದ್ಧದಲ್ಲಿ ಅಪ್ರತಿಮ ಸಾಹಸವನ್ನು ತೋರಿಸಿ ಎಲ್ಲರಿಗೆ ಪ್ರಾಣದಂತಹ ಗಂಗರಾಜರಿಗೆ ಅಪ್ರತಿಮ ಸಾಹಸಿ ಎಂಬ ಬಿರುದಿನೊಂದಿಗೆ ಹೀಗೆ ನಾನು ಬಡವಣೆಯಾಗಿರುತ್ತೇನೆ.
ನಾನು ತಲಕಾಡಿನಿಂದ ಹಿಂದಿರುಗುವಾಗ ಪೂಜ್ಯ ರಾಮಾನುಜರನ್ನು ನಾನು ಭೇಟಿ ಮಾಡಿದೆ. ಅವರು ಈ ವೈಷ್ಣವ ಮತವನ್ನು ಬೆಳೆದ ಹಾಗೂ ತಲಕಾಡನ್ನು ಗೆದ್ದ ಶ್ರೀರಂಬಿಗಾಗಿ ಜನ್ಮನಾರಾಯಣ, ವೀರನಾರಾಯಣ ಹಾಗೂ ಕೀರ್ತಿನಾರಾಯಣ ಹಾಗೂ ಲಕ್ಷ್ಮೀನಾರಾಯಣ ಎಂಬ ಈ ದೇವಾಲಯಗಳನ್ನು ನಿರ್ಮಾಣ ಮಾಡಿ ಎಂದು ಆಜ್ಞಾಪಿಸಿದರು. ಅದಕ್ಕಾಗಿ ನಾನು ಹಿರಿಯ ಶಾಸಕರನ್ನು ಪರಾಮರ್ಶಿಸಿದೆ. ಇದಕ್ಕೆ ನಿಮ್ಮೆಲ್ಲರ ಸಮ್ಮತಿ ಇದೆ ಎಂದು ನಾನು ಭಾವಿಸುತ್ತೇನೆ. ಶಾಸನ ಇದಕ್ಕೆ ನೀನೇನು ಹೇಳಬೇಕು? ಸ್ವಾಮಿ, ಗುರುಗಳು ಅಪ್ಪಣೆಪಡಿಸಿರುವಂತೆ ತಾವು ದೇವಾಲಯಗಳನ್ನು ನಿರ್ಮಿಸಲು ಹೊರಟಿರುವುದು ಸಂತೋಷ. ಆದರೆ ಈಗ ನಿರ್ಮಿಸಲಿರುವ ದೇವಾಲಯಗಳು ಸಾಧಾರಣ ದೇವಾಲಯಗಳಾಗಬಾರದು. ನೃತ್ಯಕಲೆ, ಶಿಲ್ಪಕಲೆಗಳ ಸಂಮಿಲನವಾಗಿ ಹೊಯ್ಸಳೇಶ್ವರ ವಿಷ್ಣುವರ್ಧನರ ಕೊಡುಗೆಯಾಗಿ ಬರೀ ಕನ್ನಡ ನಾಡಿನಲ್ಲೇ ಅಲ್ಲದೆ ಇಡೀ ವಿಶ್ವವನ್ನೇ ಬೆರಗುಗೊಳಿಸುವಂತಹ ಭವ್ಯ ದೇವರುಗಳಾಗಬೇಕೆಂಬುದೇ ನನ್ನ ಅಪೇಕ್ಷೆ. ನಿನ್ನ ಅಪೇಕ್ಷೆ ಎಲ್ಲರೂ ಒಪ್ಪುವಂಥದ್ದೇ. ಇದು ನಿನ್ನ ಪ್ರೇಮದ ಕುರುವಾಗಿ ವಿಶ್ವದಲ್ಲೇ ಭವ್ಯವಾಗಿ ತಿಳಿಸುತ್ತೇನೆ. ಸಂತೋಷವೇ? ಸ್ವಾಮಿ, ಇದಕ್ಕೆ ಹಳೆ ದೊಡ್ಡ ವೆಚ್ಚವಾಗಬಹುದು. ವಿಷ್ಣುವರ್ಧನನ ಭಂಡಾರವೇ ಬರೆದಾದರೂ ಪರವಾಗಿಲ್ಲ, ಕಾರ್ಯ ನಡೆಯಲೇಬೇಕು. ಸ್ವಾಮಿ, ದೇವಾಲಯ ನಿರ್ಮಾಣಕ್ಕೆ ತಡದಾಗಿ ನಡೆದಿದೆ. ಎಲ್ಲೆಂದು ಕೇಳಬಹುದೇ? ಬೇಲಾಪುರಿಯಲ್ಲಿ 3 ದೇವಾಲಯಗಳು, ಮೇಲುಕೋಟೆ ಏನ? ಪ್ರಶಾಂತ ಸ್ಥಳಗಳನ್ನೇ ಆಯ್ಕೆ ಮಾಡಿಕೊಂಡಿದೆ. ದೇವಾಲಯಗಳ ನಿರ್ಮಾಣ ಕಾರ್ಯ ಯಾವಾಗ ಪ್ರಾರಂಭಿಸಿದೆ? ಅವರೇ ದೇವಾಲಯ ನಿರ್ಮಾಣ ಕಾರ್ಯಗಳು ಸ್ಥಳವಾಗಬಹುದು ನಿರ್ಧರಿಸಿದೆ. ಇದಕ್ಕೆ ಹಿರಿಯ ರುವಾರಿಗಳನ್ನು ಬರಲಾಗಿದೆ. ಆ ರುವಾರಿಗಳನ್ನು ನಾನು ಕೊಡಬಹುದೇ? ಗಂಗರಾಜರೇ, ಆ ಹಿರಿಯ ರುವಾರಿಗಳನ್ನು ಬರಮಾಡಿ ಇದು ನಿಮ್ಮ ಬಹಳ ದಿನಗಳ ಪ್ರತಿಜ್ಞೆ ಇರಬೇಕು. ಹೌದು ಶಾಂತ, ಒಮ್ಮೆ ನೀನು ಸಹ ನೃತ್ಯವನ್ನು ದೇವಾಲಯದಲ್ಲಿ ಅಳವಡಿಸಬೇಕು ಅಂತ ಹೇಳಿದ್ರೆ ಹಾಗೆ ಎಲ್ಲ ಸೇರಿ ಈ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಶಾಂತ, ಇವರೇ ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಬಂದಿರುವ ರುವಾರಿಗಳು. ರುವಾರಿಗಳೇ, ನಿಮಗೆ ಶಿಲ್ಪಕಲೆಯಲ್ಲಿ ಸಾಕಷ್ಟು ಪರಿಶ್ರಮ ಇದೆ. ಪರಿಶ್ರಮ ಸಾಕಷ್ಟು ಹೇಳ್ತಾರೆ. ಅದನ್ನು ಬರೀ ಬಾಯಿ ಮಾಡಿ ಅಂತ ಹೇಳ್ತಾರೆ. ಕಾಯಕ ಮಾಡಿ ತೋರಿಸುತ್ತಾರೆ. ದೇವಾಲಯ ನಿರ್ಮಿಸುತ್ತೀರಿ. ಒಂದು ವೇಳೆ ನಿಮಗೆಲ್ಲರೂ ಒಪ್ಪಿಗೆಯಾಗಬೇಕು, ನೀವು ದೇವಾಲಯ ನಿರ್ಮಾಣಕ್ಕೆ ಮಾಡಿದ ಹಣವನ್ನು ನಾನು ಭರಿಸುತ್ತೇನೆ. ನಿಮ್ಮ ಈ ವಾಗ್ದಾನ ನೀವು ಕೆಲಸಗಾರರನ್ನು ತೋರಿಸಿದ್ದಾರೆ. ನಿಮ್ಮೊಂದಿಗೆ ಬೇರೆ ಯಾವ ಶಿಲ್ಪಿಗಳು ಬಂದಿದ್ದಾರೆ? ಶಿಲ್ಪ ಕಲೆಗಳಲ್ಲಿ ಅದ್ವಿತೀಯ ಎನಿಸಿದ ವಲ್ಲಿಯಣ್ಣ, ನಾಗೌಡ, ಕೈಸಣ್ಣ, ಚಳೌಡ, ಮಲ್ಲಿಕಮ್ಮ, ಚಿಕ್ಕಹಂಸ ಮುಂತಾದವರು ಬಂದಿದ್ದಾರೆ. ಆಯ್ತು ದಾಸರು, ನೀವು ಈಗ ಕೈಗೊಳ್ಳುತ್ತಿರುವ ಕಾರ್ಯ ದೇವತಾ ಕಾರ್ಯ. ಇದು ಹೊಯ್ಸಳರ ಹೆಸರಿನೊಂದಿಗೆ ನಿಮ್ಮ ಕೀರ್ತಿ ಸಹ ಸೂರ್ಯ ಚಂದ್ರ ಬೆಳಗಿರುವವರೆಗೂ ಅಜರಾಮರವಾಗಿ ವ್ಯಕ್ತ ಮಾಡುತ್ತದೆ. ಇದಕ್ಕೆ ತಕ್ಕ ಪ್ರತಿಫಲವಾಗಿ ದಾನವಾಗಿ ಇರುತ್ತದೆ. ಪ್ರಭುಗಳ ಕೃತಿಯೇ ನಮ್ಮ
ನಾವು ಈ ಶೋನ ನಿಮಗೆ ಗೊತ್ತಿದೆ ಬೇರೆ ಬೇರೆ ಏನು ವೈಶ್ವ ಮಹೋತ್ಸವದಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಮಾಡಿಸ್ತೇವೆ, ನೀವು ಮಾಡಬೇಕು ಅಂತ ಎಲ್ಲರೂ ಕೂಡ ಪ್ರತಿಭಾ, ಒಳ್ಳೆ ಪ್ರತಿಭೆ, ಒಳ್ಳೆ ಹೆಸರಿಟ್ಟಿದ್ದಾರೆ ಅವ್ರ ಮನೆಯಲ್ಲಿ. ಆ ಪ್ರತಿಭೆಗೆ ಒಳ್ಳೆ ಪ್ರತಿಭೆ ಇದೆ, ಒಳ್ಳೆ ಒಂದು ನಾಟಕವನ್ನು ತಯಾರು ಮಾಡಿದ್ದಾರೆ. ಈಗ ನಾಟಕ ಅಭ್ಯಾಸ ಮಾಡೋದು ಒಂದು 2-3 ಸರಿ ಹೋಗಿದ್ದೆ ನಾನು. ಪಾಪ ಎಷ್ಟು ಸೊಗಸಾಗಿದೆ ಒಬ್ಬರು ಮೇಲೆ. ಅವತ್ತು ನಮ್ಮ ಪೊಲೀಸ್ ಮಾಸ್ಟರ್ ಸುರೇಶ್ ಮಾಸ್ಟರು ಅವ್ರ ಮನೆಯಿಂದ ತಿಂಡಿ ತಗೊಂಡು ಬರೋದಾಗ್ಲಿ, ಅವ್ರ ಮನೆಯಿಂದ ಪಲಾವ್ ಹೊರಗೆ ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡು ಎಲ್ಲರಿಗೂ ಹಂಚೋದಾಗ್ಲಿ, ಎಲ್ಲ ಕೆಲಸ ತುಂಬಾ ಜನ ಇವತ್ತು ಮಾಡಿದ್ದಾರೆ. ಇನ್ನು ಡೈಲಿ ತಂದ ನಿಮ್ಮ ನಾಟಕ ಸೊ ಇನ್ನೊಂದು ಬಹಳ ಅದ್ಭುತವಾದ ವಿಚಾರ ಅಂದ್ರೆ ನಮ್ಮ ಕಲಾವಂತರಿಗೆ ಇವತ್ತು ಕಿಕ್ಕಿರಿದೆ, ಅದಕ್ಕೆ ನಿಮಗೆ ಧನ್ಯವಾದಗಳು. ಚಿಲ್ಲೆ ಚಪ್ಪಾಳೆಗಳನ್ನು ತರಿಸಿದಂತಹ ನಮ್ಮ ಪ್ರತಿಭಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಹೋಗ್ತೀನಿ. ನಮ್ಮ ಜಿಲ್ಲೆಯಲ್ಲಿ ನಾಟಕದ ಕಲೆ ಹೋಗಿಲ್ಲ, ಇಲ್ಲೇ ಇದೆ, ಇದು ಅದ್ಭುತವಾಗಿ ನಿಂತಿದೆ. ವಯಸ್ಸನ್ನು ನಾವು ನಗ್ಗಿದ್ರೆ ಅದು ಮತ್ತೆ ಪರಿಚಯಿಸಿದಂತಹ ಎಲ್ಲ ಕ್ರೆಡಿಟ್ ಇವರಿಗೆ ಹೋಗಬೇಕು. ನಮ್ಮ ನಿರ್ದೇಶಕರಿಗೆ, ಕಲಾವಿದರಿಗೆ ಅವರ ಪರಿಶ್ರಮ, ಅವರ ಕೇಳ್ತಿದ್ದೆ ಪ್ರಾಕ್ಟೀಸ್ ಹೆಂಗೆ ಅಂದರೆ ಬೆಳಗ್ಗೆ 9ರಿಂದ ರಾತ್ರಿ 9 ಅವರೆಲ್ಲ ಕೆಲಸವನ್ನು ಮೀರಿ ಅವರಿಗೆ ಇಷ್ಟು ಅದ್ಭುತವಾದ ವಯಸ್ಸಿನ ಒಂದು ಇತಿಹಾಸವನ್ನು ತಂದುಕೊಂಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಪ್ರದರ್ಶಿಸಿದಂತಹ ನಾಟಕ ತುಂಬಾ ಕಲಾತ್ಮಕವಾಗಿತ್ತು, ಕೂಡ ಭಾಗವಹಿಸಿತ್ತು. ಅದರಲ್ಲಿ ನನ್ನ ಒಂದು ಅಭಿಪ್ರಾಯ, ಕೊನೆಗೆ ದೇವಸ್ಥಾನದ ನಿರ್ಮಾಣ ಆಗುವಾಗ ಹಿರಿಯ ರೂವಾರಿಗಳನ್ನು ಆಹ್ವಾನ ಮಾಡ್ತಾರೆ ಆ ಸ್ಥಾನದಲ್ಲಿ. ಆದರೆ ಪ್ರಚಲಿತವಾಗಿ ದಾಸೋಹ, ಮಲ್ಲೋದ ಇವರೆಲ್ಲರೂ ಇರ್ಬೋದು. ಆದರೆ ಇತ್ತೀಚೆಗೆ ಎಲ್ಲರ ಈ ಒಂದು ಜನರೇಷನ್ಗೆ ಕಾಣುವಂತು ಅಮರಶಕ್ತಿ ಜಗನ್ನಾಚಾರ್ಯ ಅವರನ್ನ ಈ ವೇದಿಕೆಗೆ, ಅವರ ಹೆಸರನ್ನ ಈ ವೇದಿಕೆಗೆ ತರಬೇಕಾಗಿತ್ತು. ಅದೇ ನಿರ್ದೇಶಕರು ಅದನ್ನ ಒಂದು ರೀತಿಯಲ್ಲಿ ಗೌರವವಾಗಿ ವೇದಿಕೆಗೆ ತಿಳಿಸ್ಕೊಡ್ಬೇಕು. ಮತ್ತು ಇಲ್ಲಿ ನಟನೆ ಮಾಡತಕ್ಕಂಥ ಎಲ್ಲ ಕನ್ನಡ ನಾಗರಾಜ್ ಇರ್ಬೋದು, ಮತ್ತೆ ನಮ್ಮ ಸುರೇಶ್ ಇರ್ಬೋದು, ಅವರು ಕೂಡ ರೂವಾರಿಗಳಾಗಿ ಈ ಒಂದು ನಟನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರ ಪ್ರಚಲಿತವಾದಂತಹ ಬೇಲೂರು ಹಳೆಬೀಡು ಶಿಲ್ಪಕಲೆ ಅಮರಶಕ್ತಿ ಜಗನ್ನಾಚಾರ್ಯ ಅಂತ ಹೇಳುವಂತ ಒಂದು ಎಲ್ಲರಿಗೂ ಗಮನ ಇದೆ. ದಯಮಾಡಿ ಆ ವೇದಿಕೆಗೆ ಈಗ ನಡೆಯುವಂತ ಆ ಒಂದು ನಮ್ಮ ಒಂದು ಅನಿಸಿಕೆಗಳನ್ನು ಹೇಳ್ತಾ ಇದ್ದೀನಿ. ದಯಮಾಡಿ ಅದನ್ನ ತಾವು ಸರಿ ಇದ್ರೆ ಮುಂದಿನ ಪ್ರದರ್ಶನಗಳಲ್ಲಿ ಸ್ವೀಕಾರ ಮಾಡಬೇಕು ಅಂತ ನನಗೆ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಎಷ್ಟು ವೈಭವೋಪೇತವಾಗಬೇಕಾದ್ರೂ ಮಾಡ್ಬೋದು, ಆದರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಸಿಂಪಲ್ ಆದಂಥ ಇದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಮನಸ್ಸಿಗೆ ಮುಟ್ಟ ಥರ ನಡೆಸಿದ್ದಾರೆ ಅಂತಂದರೆ ತುಂಬ ಸಂತೋಷ ಆಯಿತು. ನನಗೆ ಸೋಮಶೇಖರ್ ಸಾರ್ ಅವರ ಪರಿಚಯ ಮತ್ತು ಪ್ರತಿಭಾ ಅವರು ಕೂಡ ಪರಿಚಯ ಆಗಿದ್ದಾರೆ. ಈ ಒಂದು 15 ವರ್ಷಗಳ ಹಿಂದೆ ನನಗೆ ಇದನ್ನು ನಾವು ಯಾವತ್ತೂ ಇಂಥ ಕಲಾವಿದರೊಳಗೆ ಎಷ್ಟು ಸಪೋರ್ಟ್ ಕೊಟ್ಟರು ಸಾಲದು. ಆದರೆ ಇವತ್ತು ತುಂಬ ಜನ ಸೇರಿ ಎಲ್ಲರೂ ಒಂದು ತುಂಬ ಇದರಿಂದ ಸೌಮ್ಯವಾಗಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಎಲ್ಲರೂ ಅಂತ ಹೇಳ್ಬೋದು. ಇವತ್ತು ಮಾಡಿದ್ದು ಎಷ್ಟೋ ವಿದ್ಯಾರ್ಥಿಗಳಿಗೆ ವೈಸಳ ಅಂತ ಒಬ್ರು ಸಾಮ್ರಾಜ್ಯ ಇತ್ತು ಅನ್ನೋದು ಅರಿವಾಗುತ್ತೆ. ಅದ್ಭುತವಾಗಿ ಈ ಒಂದು ನಾಟಕವನ್ನ ಅಭಿನಯಿಸಿದ್ದಾರೆ. ನಮಗೆ ತುಂಬಾ ಸಂತೋಷ ಆಯಿತು. ಮೊದಲ ಅನುಭವ ನಮಗೆ ನಾಟಕ ಇಲ್ಲಿ ಕುವೆಂಪು ಕಲಾಮಂದಿರದಲ್ಲಿ. ನಮ್ಮ ಮಕ್ಕಳು ತುಂಬ ಖುಷಿ ಪಟ್ಟಿದ್ದಾರೆ. ಮಕ್ಕಳ ಮತ್ತು ನಮ್ಮ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸ್ವಾಮಿ ಪ್ರೌಢಶಾಲೆಯಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಹೊಯ್ಸಳ ನಾಟಕ ತುಂಬಾನೇ ಚೆನ್ನಾಗಿ ಬಂತು. ಇದರಲ್ಲಿ ನನ್ನ ಮಗಳು ಒಂದು ರಾಜಸ್ಥಾನದಲ್ಲಿ ಒಂದು ಭರತನಾಟ್ಯ ಕಲಾವಿದೆಯಾಗಿ 2 ನಿಮಿಷ ಕಾಣಿಸ್ಕೊಂಡಿದ್ದಾಳೆ, ಧನ್ಯ ಗರ್ಜೆ ಅಂತ. ಅವಳಿಗೆ ಸೆಕೆಂಡ್ PUC ಓದಿದ ಡೈಲಾಗಿಗೆ ಹಾಗೆ ಇವ್ರು ಯಾರು ನುರಿತಂತಹ ಕಲಾವಿದರಲ್ಲ, ನಿಮ್ಮ ತರನೇ ಕೆಲಸಗಳನ್ನು ಮಾಡ್ತಾ ಬಿಡುವಿನ ಸಮಯದಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ ನಿಮ್ಮ ಮುಂದೆ ಪ್ರದರ್ಶನ ನೀಡಿದ್ದಾರೆ. ನೀವು ಸ್ವಲ್ಪ ಸಾವಧಾನವಾಗಿ ಕೂತಿದ್ರೆ ಇನ್ನೂ ಮಾತುಗಳು ನಮಗೆ ಕೇಳಿಸ್ತಾ ಇತ್ತು, ಇನ್ನೂ ಕಥೆ ಏನಂತ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಯಾಕಂದ್ರೆ ಈ ಒಂದು ಸಾರಾಂಶವನ್ನು ನೀವು ಪಠ್ಯದಲ್ಲಿ ಓದ್ತಾ ಇರ್ತೀರಾ, ಅದನ್ನು ನೋಡಿದ್ರೆ ನಿಮಗೆ ತುಂಬಾ ಸಹಾಯ ಆಗುತ್ತೆ ಇದನ್ನು ಮನನ ಮಾಡ್ಕೊಳ್ಳಿಕ್ಕೆ. ಈ ರೀತಿಯಾಗಿರುವಂತಹ ನಾಟಕಗಳಿಗೆ ಪ್ರೋತ್ಸಾಹಿಸಿ. ಮತ್ತೆ ಈ ಹೊಯ್ಸಳ ವಂಶಸ್ಥರು ಬೇರೆ ಯಾರು ಇಲ್ಲ, ಚಿಕ್ಕಮಗಳೂರಿನ ಮೂಲದವರೇ ಆಗಿದ್ದಾರೆ. ಈ ರೀತಿಯಾಗಿರುವಂತಹ ನಾಟಕಕ್ಕೆ ಬರಬೇಕು. ಹಾಗೆ ಇದೇ ರೀತಿಯಾಗಿ ಹೆಚ್ಚು ಕಲಾವಿದರಿಗೆ ನೀವು ಪ್ರೋತ್ಸಾಹ ಕೊಡಬೇಕು. ಹೆಚ್ಚು ಜನ ನಾಟಕಗಳನ್ನ ನೋಡಕ್ ಬರಬೇಕು. ನಾಟಕ ಕೇವಲ ಮನೋರಂಜನೆ ಮಾತ್ರ ಅಲ್ಲ, ಮೌಲ್ಯಾಧಾರಿತ ವಿಷಯಗಳನ್ನು ರೂಪಿಸ್ಕೊಳ್ಳೋಕ್ಕೆ ತುಂಬಾ ಸಹಾಯಕವಾಗಿದೆ. ನೀವು ಸಾಧ್ಯ ಆದ ನಾಟಕಗಳಲ್ಲಿ ಅಳವಡಿಸ್ಕೊಳ್ಳಿ, ತೊಡಗಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ನಮ್ಮ ತಂಡ ಯಾವಾಗಲೂ ಸ್ವಾಗತಿಸ್ತಾ ಇರುತ್ತೆ. ನಿಮಗೂ ನಾಟಕ ಮಾಡೋಕ್ಕೆ ಅಭಿರುಚಿ ಇದೆ, ಕಲಿಬೇಕು ಅಂತ ಇದೆ, ದಯಮಾಡಿ ನಮ್ಮ ಜೊತೆ ಹೋಗ್ಬೋದು. ಹೀಗೆ ನಾವು ಪ್ರದರ್ಶಿಸುವಂತಹ ಪ್ರತಿ ನಾಟಕಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ನಾಟಕವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಅಂತ ಕೇಳ್ಕೊಳ್ತೇನೆ.
ಈ ಒಂದು ನಾಟಕ ಇನ್ನೂ ಚಂದವಾಗಿ ಮಾಡಲಿಕ್ಕೆ ಕೆಲವೊಬ್ಬರು ಅಭಿಪ್ರಾಯ ಕೊಟ್ಟ ರೀತಿಯಲ್ಲಿ ಅದನ್ನು ನಾವು ಸ್ವೀಕರಿಸ್ತೀವಿ, ಮಾಡ್ತೀವಿ. ಹಾಗೂ ಎಲ್ಲರಿಗೂ ನೀವೇ ಸಹಕಾರ ಕೊಡಬೇಕು. ಎಲ್ಲ ಕಲಾವಿದರಿಗೂ ಒಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಅಂತ ಹೇಳ್ತೇನೆ. ಧನ್ಯವಾದಗಳು. ಒಂದು ಆಕೆಯ ಮನಸ್ಸಿನಲ್ಲಿರ್ತಕ್ಕಂಥ ಪೂರ್ವ ಸಿದ್ಧತೆ ಇದೆರಡನ್ನೂ ಬಹಳ ಮೆಚ್ಚುಗೆಯಿಂದ ನೋಡ್ತಾ ಇದ್ದೆ. ಕಳೆದ 15-20 ತಿಂಗಳುಗಳಿಂದ ಆಕೆ ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ನಾನು ಮೂಲತಃ ದಿನ ಪಡ್ತಾ ಇದ್ದಂತಹ ಆ ಒಂದು ಶ್ರಮಕ್ಕೆ ನಾನು ನಿಜವಾಗಿಯೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾಕೆ ಕೇಳಿದ್ರೆ ಚಿಕ್ಕಮಗಳೂರಿನ ಒಬ್ಬ ನಿರ್ದೇಶಕಿಯಾಗಿ ಹೆಣ್ಣಾಗಿ ಬೆಳಗ್ಗೆ 9 ಗಂಟೆಗೆ ನಾವು ಆಫೀಸಿಗೆ ಹೋದ್ರೆ ಉಳಿದವರನ್ನ ಕರ್ಕೊಂಡು ಬೆಳಗ್ಗೆ 9 ಗಂಟೆಯಿಂದ ಕೆಲವೊಮ್ಮೆ ರಾತ್ರಿ 10 ಗಂಟೆವರೆಗೂ ಬೇರೆ ಕೆಲಸಗಳಿಗೆ ಇದ್ದವರನ್ನ ದುಡಿಸ್ಕೊಂಡು, ಅಂದ್ರೆ ಈ ಒಂದು ನಾಟಕಕ್ಕಾಗಿ ದುಡಿಸ್ಕೊಂಡು ಒಳ್ಳೆಯ ಒಂದು ನಾಟಕವನ್ನು ನೀಡುವಂತಹ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ನೂರಾರು ಕೊರತೆಗಳು ನಮ್ಮಿಂದ ಅವಳಿಗೆ ಎದುರಾಗಿರಬಹುದು, ಆದರೆ ಅದನ್ನೆಲ್ಲವನ್ನು ಸಹಿತ ಹೊಟ್ಟೆಗೆ ಹಾಕೊಂಡು ಖಂಡಿತ ಬಹಳ ತಾಳ್ಮೆಯಿಂದ ಒಬ್ಬ ನಿರ್ದೇಶಕಿ ಹೇಗೆ ಇರಬೇಕು, ನಿರ್ದೇಶಕ ಹೇಗಿರಬೇಕು ಅನ್ನೋದನ್ನ ಪ್ರತಿಭಾ ತೋರಿಸಿದ್ದಾರೆ. ಹಾಗಾಗಿ ನಾವು ತಂಡದವರೆಲ್ಲರೂ ಒಂದಾಗಿ ಪ್ರತಿಭಾಗೆ ಒಂದು ಜೋರಾದಂತಹ ಚಪ್ಪಾಳೆಯನ್ನು ತಟ್ಟೋಣ ಅಂತ ಹೇಳ್ಕೊಳ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ರೆಡಿ ಸ್ಮೈಲ್ ಸರ್, ಮುಂದೆ ನೋಡಿ. ನೆಕ್ಸ್ಟ್ ನಾಟಕದವರಿಗೆ ಅವಕಾಶ